ವಾಕ್ಯವನ್ನು ಒಂದು ಅರಸರು 19ನೇ ಅಧ್ಯಾಯ 16ನೇ ವಚನ. ಉಷ್ಷಿಯ ಮಗನಾದ ಯೆಹೋವನು ಯಾಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಆಬೇಲ್ ಇನ್ನು ಮುಂದೆ ಇನ್ನೊಂದು 2 ಅರಸರನ್ನ, ಒಂದು ಸೇವಕರನ್ನ, ಪ್ರವಾದಿಯನ್ನು ಆಶೀರ್ವದಿಸುವುದಕ್ಕೆ ದೇವರು ಎಲೀಯನಿಗೆ ಹೇಳ್ತಾ ಇದ್ದಾರೆ. ದೇವರು ಎಲೀಯನಿಗೆ ಎಲೀಷನನ್ನ ಅಭಿಷೇಕ ಮಾಡಂತ ಎಲೀಯನಿಗೆ ದೇವರು ಹೇಳ್ತಾರೆ. ಎಲೀಷನ್ಗಲ್ಲ, ಎಲೀಯನಿಗೆ ಹೇಳ್ತಾ ಇದ್ದಾರೆ ದೇವರು, ನಿನಗೆ ಬದಲಾಗಿ ನೋಡಿ. ಒಂದು ಕಾಲದಲ್ಲಿ ಯೇಸು ಸ್ವಾಮಿ ಈ ಭೂಮಿಯಲ್ಲಿ 2000 ವರ್ಷದ ಹಿಂದೆ ಸೇವೆ ಮಾಡಿದ್ರು. 3.5 ವರ್ಷ. ಎಲ್ಲಾರು ಹೇಳಿ 3.5 ವರ್ಷ ಅಂತ ಸೇವೆ. ಈಗಿದಾರ ಪರಲೋಕದ ಸೇವೆಯನ್ನ, ದೇವರ ಸೇವೆಯನ್ನ, ಸುವಾರ್ತೆ ಸಾರೋದಕ್ಕೆ ನಾನು ಬಂದಿದ್ದೀನಿ, ಸ್ವಸ್ಥ ಮಾಡೋಕೆ ನಾನು ಬಂದಿದ್ದೀನಿ. ಇವತ್ತು ನಾಳೆ ಇದ್ದು ದೆವ್ವಗಳನ್ನು ಬಿಡಿಸಿ ನಾಡಿದ್ದು ಖ್ಯಾತಿಗೆ ಬಂದು ಹೋಗಿ ಆ ನನಗೆ ಹೇಳಿ ನಾನು ಮುಂದಿನ ಗ್ರಾಮಗಳು ಕೂಡ ನಾನು ಓದ್ಬೇಕು. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರ ರಾಜ್ಯವು ಹತ್ತಿರವಾಯಿತ ಯೇಸುಸ್ವಾಮಿ ಸಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನ್ ಕಾಣಿಸ್ತದೆ ಹೇಳಿ? ಸೇವೆಗೆ. ಲೂಕ ಬರೆಯುವಾಗ 3ನೇ ಅಧ್ಯಾಯದಲ್ಲಿ ಆತನು 30ನೇ ವರ್ಷದಲ್ಲಿ ಸೇವೆಗೆ ಬಂದ ಅಂತ ಬರೀತಾನೆ. ದೀಕ್ಷಾಸ್ನಾನ ತಕೊಂಡ ಅಂತ ಬರೀತಾನೆ. ಉಪವಾಸಕ್ಕೆ ಹೋದ ಅಂತ ಬರೀತಾನೆ. ಯೇಸು ಕ್ರಿಸ್ತನು ಸೇವೆಯನ್ನ ಮಾಡಿ ಬಿಟ್ಟಿದ್ದಾನೆ. ಆತನು ಇವಾಗಿಲ್ಲ, ಆತನು ಪರಲೋಕದಲ್ಲಿದ್ದಾನೆ. ಆತನ ಸೇವೆಯನ್ನ ನಾವೀಗ ಮಾಡ್ಬೇಕು. ದೇವರ ಸೇವೆಯನ್ನ ನಾವೀಗ ಮಾಡ್ಬೇಕು. ದೇವರ ವಾಕ್ಯ ಹೇಳುತ್ತೆ ನಿನಗೆ ಬದಲಾಗಿ ಎಲೀಷನನ್ನ ಅಭಿಷೇಕ ಮಾಡು. ಇವತ್ತು ನಮ್ಮ ಬೈಬಲ್ ಸ್ಟಡಿ ಯಾಕಂತ ತಿರ್ಗಾ ಹೇಳ್ತೀನಿ ಕೇಳಿ. ನೀವೆಲ್ಲ ಆಯಾ ವಾರಕ್ಕೆ ಮರೆತು ಒಂದು ಪಾಠ ತರ, ಒಂದು ಪ್ರವಚನ ತರ ಕೇಳ್ಕೊಂಡು ಹೋಗ್ತೀರಾ. ಬೈಬಲ್ ಸ್ಟಡಿ ಆಕ್ಚುಲಿ ನೀನ್ ಸೇವೆ ಮಾಡ್ಬೇಕಂತ ಪ್ರೋತ್ಸಾಹ ಮಾಡೋದೇ ಬೈಬಲ್ ಸ್ಟಡಿ. ಬೈಬಲ್ ಕಾಲೇಜ್ ತರನೇ. ಸೇವೆಗೆ ನೀನ್ ಬರ್ತಾ ಇಲ್ಲ, ದೇವರು ನಿನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಆದ್ರೆ ನಿನ್ನ ಸೈತಾನ ಎಳೆದು ಬಿಡ್ತಾ ಇದ್ದಾನೆ. ಅವಕಾಶ ಕೊಡ್ಬೇಡ. ಬೈಬಲ್ ಸ್ಟಡಿ ಕೊಡೋದೇ ಸೇವೆಗೆ ಪ್ರೋತ್ಸಾಹ ಮಾಡೋದು. ಅಲ್ಲಿ ನಿಂತಿರೋ ಬೋಧಕರ ಮೂಲಕ ದೇವರು. ಅದನ್ನ ಬರ್ದಿಟ್ಕೊಂಡಿದ್ದು, ಅದು ಇವತ್ತಿನ ಪೇಜಲ್ಲೇ ಬರ್ದಿಟ್ಕೊ, ಇವತ್ತಿನ ವಾಕ್ಯ ಭಾಗದಲ್ಲೇ ಬರ್ದಿಟ್ಕೊ. ಬೈಬಲ್ ಸ್ಟಡಿ ಆಕ್ಚುಲಿ ಏನಕ್ಕಂದ್ರೆ ನಿನ್ನ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹಿಸೋದು. ಇಲ್ಲಿ ಯಾರನ್ನ ಅಭಿಷೇಕ ಮಾಡಂತ ದೇವರು ಹೇಳ್ತಾ ಇದ್ದಾರೆ? ಎಲೀಯನಿಗೆ ಹೇಳ್ತಾ ಇದ್ದಾರೆ, ಎಲೀಷನನ್ನ ಅಭಿಷೇಕ ಮಾಡು ನಿನ್ನ ಬದಲಿಗೆ. ಇದಾಯ್ತು, ನಿನ್ ಸೇವೆ ಮುಗೀತಾ ಇದೆ, ನೀನ್ ಎಲೀಷನಿಗೆ ಅಭಿಷೇಕ ಮಾಡು. ಅವ್ನಿಗೆ ಏನೇನು ಟ್ರೈನಿಂಗ್ ಬೇಕು ಎಲ್ಲ ಕೊಡು. ಆತ್ಮ ಜ್ಞಾನ, ಬಲ, ಶಕ್ತಿ, ಫಲಗಳು ಎಲ್ಲ ಅವನಿಗೆ ತಿಳುವಳಿಕೆಯನ್ನ ಕೊಡು. ನಿನ್ನ ಕೈಗೆ ನೀರು ಹಾಕುವನಂತ ಬರೆದಿದೆ. ಎಲಿಯನ ಕೈಗೆ ನೀರು ಹಾಕುವನು ಅಂದ್ರೆ ಶಿಷ್ಯ ಸೇವೆ ಮಾಡ್ದ. ನಿನ್ನ ಬದಲಿಗೆ ಅನ್ನೋ ಮಾತನ್ನ ನೀವೆಲ್ಲರೂ ಗಮನಕ್ಕೆ ತಗೊಳ್ಳಿ. ಇವತ್ತಿನ ಟೈಟಲ್ ಏನ್ ಗೊತ್ತಾ? ಇವತ್ತಿನ ಪ್ರಸಂಗ ಏನ್ ಗೊತ್ತಾ? ಇವತ್ತಿನ ಸಂದೇಶ ಏನ್ ಗೊತ್ತಾ? ಪ್ರತಿಯೊಬ್ಬರು ಕ್ರಿಸ್ತನ ಬದಲಿಗೆ ಸೇವೆ ಮಾಡುವವರು. ಎಲ್ಲಾರು ಹೇಳಿ ವಾಕ್ಯನ ತಿರ್ಗ ನನ್ನ ಜೊತೆಲಿ. ಪ್ರತಿಯೊಬ್ಬರು, ನಾನು ಹೇಳಿದ್ದೀನಿ ಆಮೇಲೆ ನೀವ್ ಹೇಳಿ, ಯಾಕಂದ್ರೆ ಇಲ್ಲಿ ನಿಮ್ಮ ಹತ್ರ ಇಲ್ಲ. ಪ್ರತಿಯೊಬ್ಬರು ಕ್ರಿಸ್ತನ ಬದಲಿಗೆ ಸೇವೆ ಮಾಡುವವರು. ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕ್ರಿಸ್ತನ ಬದಲಿಗೆ ಸೇವೆ ಮಾಡುವವರು. ಇಲ್ಲಿ ಪುಲ್ಪಿಟ್ಟಲ್ಲಿ ನಿಂತಿರೋ ಮನುಷ್ಯ ಮಾತ್ರ ಅಲ್ಲ, ಇವತ್ತು ಇವರು, ನಾಳೆ ನೀನು, ನಾಡಿದ್ದು ಹೊಸದಾಗಿ ಬರೋರು. ಅಲ್ಲೆಲ್ಲೂಯಾ. ಇವತ್ತು ಈ ಮನುಷ್ಯ ಮೈಕಲ್ ಮಾತಾಡೋನು, ನಾಳೆ ನೀನು, ನಾಡಿದ್ದು ಹೊಸದಾಗಿ ಬರೋರು. ಸೇವೆ ಮಾಡಬೇಕು. ನಾವೇನೋ ವಾಕ್ಯ ಕೇಳಕ್ ಬರ್ತೀವಿ,
ಪ್ರೇ ಮಾಡಿಸ್ಕೊಳಕ್ ಬರ್ತೀರಿ, ದೇವ್ರು ನಂಬಿದಿರಿ, ಕತ್ತನ ಭೋಜನ ತಿನ್ನಕ್ ಬರ್ತೀರಿ. ಅಲ್ಲ, ಸೇವೆ ಮಾಡೋದಕ್ಕೆ ನೀವು ದೇವ್ರು ಕರೆದಿದ್ದೀರಿ. ನೀವು ಬರೋ ವಾಕ್ಯಗಳಲ್ಲಿ ಹೇಳ್ತೀರಿ. ಈಗಲೇ ಆಲ್ರೆಡಿ ನಿಮ್ಗೊಂದು ವಾಕ್ಯ ಬಂತು. ಎಲಿಯನ ಬದಲಿಗೆ ಎಲೀಷನ ಸೇವೆ ಮಾಡಬೇಕು. ಸೇವೆ ನಿಲ್ಬಾರ್ದು. ಒಬ್ಬ ರಾಜ ಆದ್ಮೇಲೆ ದಾವಿದ ರಾಜನ ಮುಂಚೆನೆ ಸೌಲ ಮಾಡ್ತಾ ಇದ್ದ. ಸೌಲ 40 ವರ್ಷ ಮುಗಿದ ತಕ್ಷಣನೇ ಸತ್ತಿದ್ದ ದಿನ ಕೇಳಿ ಆ ಮುಂದಿನ ದಿನಗಳಲ್ಲಿ ಅರಸನನ್ನಾಗಿ ಇಸ್ರಾಯೇಲರು, ಯಹೂದ್ಯ ಕುಲದವರು, ಸೆಕೆಂಡ್ ಇಸ್ರಾಯೇಲರು ಅಭಿಷೇಕ ಮಾಡಿದ್ರು. ಅದು ಕೂಡ ಹಳೆ ಒಡಂಬಡಿಕೆಯಲ್ಲಿ ಒಂದು ಸೇವೆ. ಹಲ್ಲೆಲೂಯಾ. ರಾಜನ ಜೀವಿತ ಕೂಡ ಒಂದು ಸೇವೆ. ಇವತ್ತು ರಾಜಕೀಯ ಅಂದ್ರೆ ಬರೀ ಅದು ಕೂಡ ದೇವ್ರ ಕೆಲಸನೇ. ದೇವರು ಮಾಡೋ ಕೆಲಸಗಳನ್ನ ಆ ಜನಗಳು, ಆ MLA, ಆ MP, ಆ ಪ್ರಧಾನಿ, ಆ ಪ್ರೆಸಿಡೆಂಟು, ಆ ಕೌನ್ಸಿಲರು, ಆ ಇಂಜಿನಿಯರು, BBMP ಇಂಜಿನಿಯರು, ಆ ಅಧ್ಯಕ್ಷರು, ಆ ಪಂಚಾಯತಿ ಅಧ್ಯಕ್ಷರು ದೇವ್ರ ಕೆಲಸಗಳು ಮಾಡೋರಲ್ಲ. ಬನ್ನಿ ಇಲ್ಲಿ ವಾಕ್ಯಕ್ಕೆ ಬರೋಣ. ಏನಂತ ಇವತ್ತು ದೇವ್ರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ದೇವರು ಯಾರ್ಯಾರನ್ನ ಆರಿಸಿಕೊಂಡು, ಶ್ರೀ ಪುರುಷನು, ಸಿಸ್ಟರು, ಬ್ರದರು ಎಲ್ಲರೂ ಕೂಡ ಕ್ರಿಸ್ತನ ಬದಲಿಗೆ ಸೇವೆ ಮಾಡೋರು. ಯಾರ ಬದಲಿಗೆ? ಹಲ್ಲೆಲೂಯಾ. ನಾವೆಲ್ಲ ಒಬ್ಬೊಬ್ಬರು ಕೂಡ ಕ್ರಿಸ್ತನ ಪರ, ಕ್ರಿಸ್ತನ ಬದಲಿಗೆ ಒಬ್ಬೊಬ್ಬರು ಕೂಡ ಸೇವೆ ಮಾಡಬೇಕು. ಉತ್ತಮ ಸೇವೆ ಮಾಡಬೇಕು, ಉನ್ನತವಾದ ಸೇವೆ ಮಾಡಬೇಕು. ಆಮೇಲೆ ಓದಿ ರೋಮಾಪುರ 16:1 ಓದಿ. ಇಲ್ಲೊಂದು ಸಿಸ್ಟರ್ ಇದ್ದಾರೆ, ಇಲ್ಲೊಂದು ಸ್ತ್ರೀ ಇದ್ದಾರೆ, ಇಲ್ಲೊಂದು ಸಹೋದರಿ ಇದ್ದಾರೆ, ಇಲ್ಲೊಬ್ಬ ಸೇವಕಿ ಇದ್ದಾರೆ. ಹೌದಾ? ಇಲ್ಲ ಪರಿಚಯ ಮಾಡ್ತಾ ಇದ್ದೇನೆ ನೋಡಿ, ಓದಿ. ಆಕೆ ಹೆಸರು ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ. ಆಕೆಯನ್ನು ಪ್ರೀತಿಯಿಂದ, ಆಕೆಯು ಸಭೆಯ ಹೇಳೋರ ಮುಖ ನೋಡ್ಬೇಕು. ಅರ್ಥ ಕೊಡುವಾಗ ಕಣ್ಣು ಚಲಿಸ್ತಾ ಇದೆ. ನೋಡಿ, ಯಾವತ್ತಾದ್ರೂ ನಿಮಗೆ ವಾಕ್ಯ ಮುಟ್ಟಿದ್ರೆ ನೋಡಲ್ಲಿ ಈಗ ಏನಾಗಿದ್ದಾಳೆ? ಕೇಕ್ರೆಯ ಪಟ್ಟಣದಲ್ಲಿ, ಸಿಟಿ, ಪಟ್ಟಣ ಅಂದ್ರೆ ಊರು ಅನ್ಕೋಬೇಡಿ, ಸಿಟಿ. ನಮ್ಮ ಬ್ಯಾಂಗ್ಳೂರ್ ಪಟ್ಟಣ ತರ, ಹೈದರಾಬಾದ್ ಪಟ್ಟಣ ತರ, ಕೋಲ್ಕತ್ತಾ ಪಟ್ಟಣ ತರ. ಹಲ್ಲೆಲೂಯಾ. ಏನಾಗಿದ್ದಾಳೆ? ಸಭೆಯ ಸೇವಕಿಯಾಗಿದ್ದಾಳೆ. ನನ್ನ ಲೇಡೀಸು, ನನ್ನ ಹೆಂಗ್ಸ್ ಅನ್ಬೇಡ, ನನ್ನ ಸಿಸ್ಟರು ಅನ್ಬೇಡ. ಪೌಲ್ ಕಾಲದಲ್ಲಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಪೌಲ್ ನೋಟೇಟ್ ಮಾಡಿದ್ದಾರೆ ನೋಡಿ. ಆಕೆಗೋಸ್ಕರ ಏನ್ ಮಾಡಿ ಅಂತ ಇದ್ದಾರೆ? ನೀವು ಆಕೆಯನ್ನು ಕರ್ತನ ಮುಂದಕ್ಕೆ ಶಿಷ್ಯಳೆಂದು. ಶಿಷ್ಯಳಂದ್ರೆ ವಿಶ್ವಾಸಿ ಅಲ್ಲ, ಬರೀ ನಂಬಿರೋಳಲ್ಲ, ಯೇಸುವನ್ನ ಪ್ರಚುರ ಮಾಡೋಳ. ಸುಮ್ಮನೆ ಶಿಷ್ಯನಂದ್ರೆ ಏನ್ ಅನ್ಕೊಂಡಿದ್ದೆ? ಒಂದು ವಾಕ್ಯ ಕೇಳ್ಕೊಂಡ, ಕರ್ತನ ಭೋಜನ ತಿನ್ನೋದ, ಕೈ ತಟ್ಟದ, ಕೋರಲ್ಲಿ ಆಡಾಡೋದ, ಕೋಟಿ ಮನೆ ಅಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡೋರೆ ಶಿಷ್ಯರು. ಸುಮ್ಮನೆ ಇರಲ್ಲ, ಹೇಳ್ತಾ ಇರ್ತಾರೆ ಯಾರಿಗನ. ನೋಡಲ್ಲಿ, ನೀವು ಆಕೆಯನ್ನು ಕರ್ತನ ಶಿಷ್ಯರೆಂದು ದೇವ ಜನರಿಗೆ ಸೇರಿಸಿಕೊಂಡು ಸಹಾಯವನ್ನ, ಆಕೆಯು ನನಗೂ ಪೌಲ ಎಂತನು ಸೇವೆ ಮಾಡೋಣ, ನನಗೂ ಅನೇಕರಿಗೂ ಸೇವೆಗೆ ಊಟ ಮಾಡಿದ್ದೋಳಲ್ಲ, ಬಟ್ಟೆ ಉಟ್ಟಿಕೊಟ್ಟಳಲ್ಲ, ಸೇವೆಗೆ ಸಹಾಯ ಮಾಡಿದಾಳೆ ಅಂತ. ಸ್ತ್ರೀ ಜನ ಬೇಕಾ? ಕೆಳಗಡೆ ಇದ್ದಾಳೆ, ಇಷ್ಟೀಳಿದ್ದಾಳೆ ನೋಡು, ಅಕ್ವೀಲಿದ್ದಾಳೆ ನೋಡಿ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ, ಓದ್ಬೇಕು, ನನ್ ಬಿಟ್ಕೊಡೋದಲ್ಲ ನೀವು ಯಾವಾಗ್ಲೂ. ಎಲ್ಲಾರು ಹೇಳಿ, ಇಷ್ಟೀಲನು ಅಕ್ವೀಲನಿಗೂ ನನ್ನ ವಂದನೆಯನ್ನ. ಆಮೇಲೆ ಅವರು ನನ್ನ ಪ್ರಾಣದ ತಮ್ಮ ಪ್ರಾಣಗಳನ್ನೇ ಎಂತ ಸೇವೆ ಮಾಡ್ತಾರೆ. ಜೀವ ಕೊಡೋ, ಪ್ರಾಣ ಕೊಡೋ ಸೇವೆ. ನೀವಂತವ್ರಾಗಿದ್ದೀರಾ? ಸೇವೆನೇ ಮಾಡ್ತಾರ. ಅದಕ್ಕೆ ದೇವರು ಇವತ್ತು ಖಡಕ್ಕಾಗಿ ಮಾತಾಡ್ತಾರೆ. ಇನ್ನು ಎಷ್ಟು ದಿನ ಲೋಕದಲ್ಲಿ ಬದುಕಬೇಕಂತಿದ್ದೀರ?
ನೀನು ಎಷ್ಟು ದಿನ ಶರೀರ ಇಚ್ಛೆಗಳನ್ನ ಓಡಿಸ್ತೀರ, ನಿಮ್ಮ ಆಲೋಚನೆಯಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ ಸೇವೆ ಮಾಡೋ ಮನೋಭಾವ, ಪ್ರೇಯರ್ ಮಾಡಿ ದೇವರ ಹತ್ರ ಒಪ್ಪಿಸ್ಕೊಡಿ. ನೀವು ನನ್ನ ಸೇವೆಗೆ ದೇವರೇ ನಿನ್ನ ಚಿತ್ತ ಏನು, ನನ್ನ ಮಾರ್ಗವಾಗಿ, ನನ್ನ ಆಲೋಚನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ಹೇಳಿ ದೇವರಿಗೆ. ಅದನ್ನು ರಾತ್ರಿ ಪ್ರೇ ಮಾಡಿ, ಉಪವಾಸ ಮಾಡಿ, ಬಂದೆ ಓದಿ ಅಂತಿರ್ಬೇಡ. ನೋಡಿ ಅಲ್ಲಿ 13 ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, 30 ಬಗ್ಗೆ ಬೈಬಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಅರಸರು 19:13 ಫಸ್ಟ್ ಕಿಂಗ್ಸ್ 19:13. ದೊಡ್ಡ ಮಾರುತ ಶಬ್ದವನ್ನು ಕೇಳಿ ಕಂಬಳಿಯನ್ನು ಮುಖಕ್ಕೆ ಮೊರೆ ಮಾಡಿಕೊಂಡು ಗವಿಯ ಎಂಟ್ರಾನ್ಸ್ ಅಲ್ಲಿ ದ್ವಾರದಲ್ಲಿ ನಿಂತು ಬಿಟ್ಟ. ಆಮೇಲೆ ಮುಂದೆ ಏನ್ ಮಾತಾಡ್ತಾರೆ ನೋಡಿ. ಏನ್ ಮಾಡ್ತಾ ಇದ್ದೆ ನೀನು? ನಿನ್ ಕರ್ದು ಇಷ್ಟು ದಿನ ಆಯ್ತಲ್ಲ, ನಿನಗೆ ಹೇಳ್ತಾ ಇದ್ದೀರಿ ಇವತ್ತು ದೇವರು. ಎಲಿಯ ಕತೆ ಮುಗೀತು, ಎಲಿಷಾ ಕತೆ ಮುಗೀತು, ಅವರು ವಿಶ್ರಾಂತಿಯಲ್ಲಿದ್ದಾರೆ. ಅವರು ದೇವರು ಬರೋ ದಿನದಲ್ಲಿ ಅವರು ಒಂದು ಪದವಿಯನ್ನ 24 ಮಂದಿ ಹಿರಿಯರಲ್ಲೋ ಎಲ್ಲಿರ್ತಾರೋ ಗೊತ್ತಿಲ್ಲ, ಸಿಂಹಾಸನದ ಹತ್ರ ಇರ್ತಾರೋ ಗೊತ್ತಿಲ್ಲ, ಅವ್ರು ಎಲ್ಲೆಲ್ಲಿರ್ತಾರೋ ಗೊತ್ತಿಲ್ಲ. ಮಹನೀಯರು ಅವರೆಲ್ಲ ಬೈಬಲ್ ಅಲ್ಲಿ ರೈಟರ್ಗಳು ಅಂದ್ರೆ ಲೇಖಕರು, ಗ್ರಂಥಕರ್ತರು, ಅವ್ರ ತ್ಯಾಗಗಳು, ಬಲಿದಾನಗಳು, ಬಹಳ ರಕ್ತ ಸಾಕ್ಷಿಗಳು ಅವರೆಲ್ಲ. ಅವರೆಲ್ಲ ಸುಖ ಸಂತೋಷ ನಂತರ ನಿಂತರ ಅನುಭವಿಸಲಿಲ್ಲ. ಯಾವಾಗಲೂ ಪ್ರೇಯರು, ದೇವರು ಸೇವೆ, ಪರಲೋಕ, ದೇವರ ರಾಜ್ಯ ಕಟ್ಟಬೇಕು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಬೇಕು. ನಾವು ನಮ್ಮನೆ, ನಮ್ದು, ಈ ವಸ್ತು, ಆ ವಸ್ತು, ಅದು ಇದು, ಈ ಮೂಲೆಗೆ, ಆ ಕೋಣೆಗೆ, ಈ ಬೆಡ್ರೂಮ್ಗೆ, ಆ ಕಿಚನ್ಗೆ, ಅದು ಬೇಕು, ಇದು ಬೇಕು, ಇದನ್ನೇ ತಮಕ ಪಡ್ತೀವಿ, ಇವುಗಳನ್ನೇ ಯೋಚಿಸ್ತೀರಿ, ಇವುಗಳನ್ನೇ ಕರ್ತೀರಿ. ದೇವರಿಗಾಗಿ ಏನ್ ಮಾಡಿದ್ಯಾ? ದೇವರ ರಾಜ್ಯಕ್ಕಾಗಿ ಏನ್ ಮಾಡಿದ್ಯಾ? ದೇವರ ರಾಜ್ಯ ಕಟ್ಟೋದ್ರಲ್ಲಿ ನೀನು ಪಾಲು ಏನಿದೆ? ಇನ್ನು ನೀನು ನಂದು ಶರೀರ, ನನಗ ಅವಮಾನ, ನಂದು ನೋಡಿ 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 ಇಲ್ಲೇನ್ ಮಾಡ್ತಾ ಇದೆಯಾ ನೀನು? ದೇವ್ರು ನಿನ್ನ ಕೇಳ್ತಾ ಇದ್ದಾನೆ, ಈ ಭೂಲೋಕದಲ್ಲಿ ಏನ್ ಮಾಡ್ತಾ ಇದೆಯಾ ನೀನು? ಸ್ಪಿರಿಟ್ ಆಫ್ ಗಾಡ್. ದೇವ್ರು ಮಾತಾಡೋದು, ದೇವ್ರು ಮಾತಾಡೋದ ಅಲ್ವಾ? ಅವತ್ತು ಎಲ್ಲಿಯ ಆ ಬುಕ್ನ ಯಾಕೆ ನಿನ್ನ ಕೈ ಕೊಟ್ಟಿದ್ದೇನೆ? 1 ಅರಸುಗಳು 19ನೇ ಅಧ್ಯಾಯ ತೆಗೆದುಬಿಡ್ಬೋದಲ್ವಾ? 19ನೇ ಅಧ್ಯಾಯ ತೆಗೆದ್ರೆ ಇನ್ನು ಎಷ್ಟು ಅಧ್ಯಾಯ ಇರ್ತದೆ 1 ಅರಸುಗಳಲ್ಲಿ? ಎಷ್ಟಿರ್ತದೆ? ಓದ್ರಿ ನೀವು 1 ಅರಸು ಡಿಟೇಲ್ ನೋಡಿ ಎಷ್ಟು ಅಧ್ಯಾಯ ಇದೆ ಅಂತ. ಎಷ್ಟಿದೆ? ಜೋರಾಗಿ ಜೋರಾಗಿ ಮಾತಾಡ್ಬೇಕು. ಹೇಳು ಜೋರಾಗಿ. ನೀನೆ 22 ತೆಗೆದು ಬಿಟ್ರೆ 21. ಈ ಮಾತೇ ಇರ್ತಾ ಇಲ್ಲ ನಮ್ಗೆ. ಅದನ್ನು ಸೇರಿಸಿದ್ದೇನಂದ್ರೆ 22 ಅಧ್ಯಾಯ ಆಯ್ತು. ಕರೆಕ್ಟ್ ಅಲ್ವಾ? ನಿಮಗೆ ಬೇಕಾ ಮಾತು? ಅದಕ್ಕೆ ಅಲ್ಲಿ ಆಡ್ ಮಾಡಿದ್ರು. ಇಲ್ಲ ವಾಕ್ಯ ಎಷ್ಟು ವಾಕ್ಯ ಇದೆ? 21ನೇ ಅಧ್ಯಾಯ, ಸಾರಿ 19ನೇ ಅಧ್ಯಾಯದಲ್ಲಿ ಎಷ್ಟು ವಾಕ್ಯಗಳು ನೀವೇ ಹೇಳಬೇಕು? 21 ಇದೆ. ಒಂದು ವಾಕ್ಯ ತೆಗೆದುಬಿಟ್ರೆ ಈ ವಾಕ್ಯನ ಏನ್ ಮಾಡ್ತಾ ಇದ್ದೇವೆ ಅದನ್ನು ತೆಗೆದುಬಿಟ್ರೆ ಎಷ್ಟು ವಾಕ್ಯ ಇರ್ತದೆ? 20. ಯಾಕೆ ಇಟ್ಟಿದ್ದಾನೆ? ನಿನಗೆ ಬೇಕು ಅದಕ್ಕೆ ಇಟ್ಟಿದ್ದಾನೆ. ಅಧ್ಯಯನ ಯಾಕೆ ಇಟ್ಟಿದ್ದಾನೆ? ನಿನಗೆ ಆ ಮಾತುಗಳು ಬೇಕು ಅದಕ್ಕೆ ಬರೆದಿಟ್ಟಿದ್ದಾನೆ. ಇದು ಎಲೀನಿಗೆ ಹೇಳಿದ್ದು, ಇದು ಮತ್ತಾಯನಿಗೆ ಹೇಳಿದ್ದು, ಇದು ಪೇತ್ರನಿಗೆ ಹೇಳಿದ್ದು, ಇದು 12 ಮಂದಿಗೆ ಹೇಳಿದ್ದು, ಇದು ಯೇಸುವಿನ ಕಾಲದಲ್ಲಿ ಹೇಳಿದ್ದು. ಅದು ಬೇಡ, ಅವ್ರಿಗೆ ಅನ್ಬೇಡ, ನಿನಗೆ ಗೊತ್ತಿದ್ದು. ನಿನಗ ಅಲ್ವಾ? ನಿನಗ ಅನ್ನೋದಕ್ಕೆ ತೋರಿಸಿದ ವಾಕ್ಯ. ರೋಮಾಪುರ ಗ್ರಂಥ ಎಲ್ಲ ವೇಸ್ಟ್ ಮಾಡ್ಕೊಂಡ್ರೆ ನನ್ನ ಬಟ್ಟೆ ಬಿಡಿತಾ ಇದೆ. ಮಾತುಗಳನ್ನೆಲ್ಲ ಬಿಟ್ಬಿಡ್ತೀರಾ, ಬೇಜಾರಾಗುತ್ತೆ, ಕಳವಳ ಪಡ್ತಾನೆ ದೇವರು. 15:4 ಓದಿ. ಪೂರ್ವದಲ್ಲಿ ಬರ್ತಿದ್ದೆಲ್ಲ. ಪೂರ್ವ ಅಂದ್ರೆ ನಮ್ಮ ಪೂರ್ವ ಅಂದ್ರೆ ಏನು? ಪೂರ್ವ ಅಂದ್ರೆ ಏನಪ್ಪ? ತಲೆ ಇದೆಯಲ್ಲ, ಯಾಕೆ ತಲೆ ಬಗ್ಸ್ತೀರ? ಪೂರ್ವ ಕಾಲ ಅಂದ್ರೆ ಏನು? ಒಂದು ಕಡೆ ನಮ್ಗಿನ ಹಿಂದೆ ಇದ್ದಿ ಜನ ಪೂರ್ವ ಕಾಲದ ಬರ್ದಿದ್ದೆಲ್ಲ ಏನಕ್ಕಂತೆ? ನಮ್ಮ ಉಪದೇಶ ಮಾಡಬೇಕು.
ನಮ್ಮನ್ನ ನಮ್ಗೆ ಬೋಧಿಸೋದಿಕ್ಕೆ ನಾವು ಕೇಳ್ತಾ ಇದ್ದೀವಿ ನೋಡಿ. ಎಲ್ಲಾ ರೆಫರೆನ್ಸ್ ಕೊಡ್ತೀನಿ ನಿಮ್ಗೆ. ನನ್ಗೆ ತುಂಬಾ ಜನ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಮಾತುಗಳನ್ನ ಎತ್ತಿ ಎತ್ತಿ ಸಮುದ್ರದೊಳಗೆ ಬಿಸಾಡ್ತಾ ಇದ್ದಾರೆ ಮುತ್ತುಗಳನ್ನ, ರತ್ನಗಳನ್ನ. ಹಲ್ಲೆಲೂಯಾ, ನೋಡಿ, ಪೂರ್ವದಲ್ಲಿ ಬರ್ದಿದ್ದೆಲ್ಲ ನಮ್ಮನ್ನ ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ, ನಾವು ಹಳೆ ಒಡಂಬಡಿಕೆನೆ ಓದ್ಬಾರ್ದಂತಾರೆ ಕೆಲವರು. ನಾನು ಓದಿಲ್ಲ 3 ವರ್ಷ, ಮಗು ಆದ್ಮೇಲೆ, ದೇವ್ರ ಮಗು ಆದ್ಮೇಲೆ ಓದ್ಬಾರ್ದಾದ್ರೆ ಆಗೋಯ್ತು ಅನುಗುರಿಗೆ. ನಮ್ಗಲ್ಲ, ನಮ್ಗೆ ಹೊಸ ಒಡಂಬಡಿಕೆ ಸಾಕಂತ ಯಾವ ಒಬ್ಬ ಅಜ್ಞಾನಿ ನನಗೆ ಹೇಳಿದ. ಅವ್ರು ದೊಡ್ಡ ಲೀಡ್ರಿ, ಬಂದು ಲೋಕದ ರೀತಿ ಲೀಡ್ರು, ಸೇವೆಯಲ್ಲಿ ಲೀಡ್ರ್. ಅವರು ಓದ್ಬಾರ್ದು ಅಂದ್ಬಿಟ್ಟು ನಾನು ಮುಟ್ಲೇ ಇಲ್ಲ 3 ವರ್ಷ. ಅವ್ರು ಹೇಳಿದ್ರು ಒಂದೇ ಒಂದು ಮಾತು. ಅವ್ರು ಹೇಳಿದ್ದು ಒಂದು ಮಾತಿಗೆ ನಾನು 2005, 2006, 2007, 2008 ಹಳೆ ಒಡಂಬಡಿಕೆ ಓದಕ್ಕೆ ಹೋಗ್ತಾ ಇಲ್ಲ. ಏನಂತ ಹೇಳ್ತಾ ಇದ್ದಾರೆ? ಬರೆಯಲ್ಪಟ್ಟಿತ್ತು, ನಾವು ಓದಿ ಚಿರಚಿತ್ತರಾಗಬೇಕಂತ ಬರೆದಿದೆ. ಆದರಣೆಯನ್ನು ಹೊಂದಬೇಕು. ನಿಮ್ಗೆ ಆದರಣೆ ಬೇಕು, ಸೇವೆಗೋ ಆತ್ಮಕ ಜೀವನಕ್ಕೋ ನಿನ್ ಪರ್ಸನಲ್ ಲೈಫ್ಗೋ ಹಳೆ ಒಡಂಬಡಿಕೆ ಆದರಣೆಯನ್ನು ಕೊಡ್ತೈತೆ. ಸಪೋರ್ಟ್, ನಿಂತ್ಕೊಳ್ಳೋದಕ್ಕೆ ಶಕ್ತಿಯನ್ನು, ಆಧಾರವನ್ನು ಕೊಡ್ತೈತೆ. ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ. ನೆಕ್ಸ್ಟ್, ಆ ಗ್ರಂಥಗಳಂದ್ರೆ ಯಾವುದು? ಅರಸುಗಳು, ಒಂದು ಪೂರ್ವಕಾಲ ವೃತ್ತಾಂತ, ಒಂದು ಸಾಮುವೇಲ, ಕೀರ್ತನೆಗಳು, ಯೋಬ ಗ್ರಂಥ, ಯೆಶಾಯ ಗ್ರಂಥ, ಜ್ಞಾನೋಕ್ತಿಗಳು. ಆ ಗ್ರಂಥಗಳು ಯಾವ್ದ್ರ ಬಗ್ಗೆ ಬರ್ದಿರೋದು ಹೇಳಿ? ಹಳೆಯ ಒಡಂಬಡಿಕೆ ಬಗ್ಗೆ. ಇದು ಬರೆಯುವಾಗ ಈ ಗ್ರಂಥನ ಬರ್ದಿದ್ಯಾರು? ರೋಮಪುರ ಗ್ರಂಥನ ಯಾರು ಬರ್ದಿದ್ದು? ಪೌಲ್ ಅಲ್ವಾ? ಬರೆಯುವಾಗ ಈ ಬೈಬಲ್ ಪ್ರಿಂಟ್ ಆಗಿಲ್ಲ, ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆ ಮಾತ್ರ ಅವ್ರ ಹತ್ರ ಇದೆ. ಅವರು ಬರ್ದಿಟ್ಟು ಸುಮಾರು 1000 ವರ್ಷಗಳಾದ್ಮೇಲೆ ಪ್ರಿಂಟಿಂಗ್ ಬಂದಿರೋದು. ಒಂದು 300 ವರ್ಷ ಆದ್ಮೇಲೆ ಅನ್ಕೊಳ್ಳಿ ಹೋಗಿ. ಈ ಬರ್ದಿಟ್ಟು ಈ ಗ್ರಂಥನ, ರೋಮಪುರ ಗ್ರಂಥನ 300 ವರ್ಷ ಆದ್ಮೇಲೆ ರೋಮಪುರ ಗ್ರಂಥ ನಮ್ಮ ಕೈಗೆ, ಮತ್ತಾಯ ಗ್ರಂಥ ನಮ್ಮ ಕೈಗೆ 27 ಬುಕ್ಗಳು ಬಂದಿರೋದು. ಆ ಗ್ರಂಥಗಳು ಅಂತಿದೆ ನೋಡಿ. ಆ ಗ್ರಂಥಗಳು ಬರೆಯಲ್ಪಟ್ಟವು. ಆ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗುವಂತೆ ನಿಮಗೆ ದಯಪಾಲಿಸಲಿ. ಈ ತರ ನಾನು ಎಷ್ಟು ವಾಕ್ಯಗಳು ಬೇಕು ಕೊಡ್ತೀನಿ. 4:28 ಓದಿ. ಅದರಲ್ಲಿ ಬೇಗ ಅರಿಬೇಕು. ಹಳೆ ಒಡಂಬಡಿಕೆ ಯಾಕೆ? ಹಳೆ ಒಡಂಬಡಿಕೆ ಓದ್ಬೇಕಾ ಬೇಡವಾ? ಇಷ್ಟು ದೊಡ್ಡ ಬೈಬಲ್ಲು, ಹೆಂಗ್ ಓದೋದು? ಎಲ್ಲ ನಮ್ಗೆ ಆಗ್ತಾ ಇರ್ತದೆ. ಪರಿಶುದ್ಧಾತ್ಮ ಹೇಳ್ಕೊಡ್ತಾನೆ. ಓದಿ 4:28. 23, ಸಾರಿ, ನಾನು 28 ಅಂತ ಹೇಳ್ತಾ ಇದ್ದೆ. ಆಮೇಲೆ ಯಾರಿಗೋಸ್ಕರ ಬರ್ದಿದ್ದಾರೆ? ಹಳೆ ಒಡಂಬಡಿಕೆ ನಮಗೋಸ್ಕರ ಬರ್ದಿಲ್ಲ, ಅವನಿಗೋಸ್ಕರ ಬರ್ದಿಲ್ಲ, ನಮಗೂ ಬರ್ದಿದೆ ಆ ಗ್ರಂಥಗಳು. ಏನಂತೆ? ಅವ್ರಿಗೋಸ್ಕರ ಬರ್ದಿಲ್ಲ, ಅದು ನಮಗೋಸ್ಕರ ಸೇರಿಸಿ ಬರ್ದಿರೋದು. ಅವೆಲ್ಲ ಸೇರಿಸಿ ಬರ್ದಿರೋದು, ನಮಗೂ ಸೇರಿ ಆ ಗ್ರಂಥಗಳೆಲ್ಲ. ಆಮೇಲೆ 2 ತಿಮೋಥಿ 3:16 ಓದಿ. ಇದೆಲ್ಲ ಇವತ್ತಿನ ಮೆಸೇಜ್ಗಲ್ಲ, ಸ್ವಲ್ಪ ಹೊತ್ತು ಕಟ್ ಮಾಡಿ ಬಂದಿದ್ದು ತಿರ್ಗಾಲ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಓದಿ ಫಾಸ್ಟ್ ಆಗಿ. ಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರ ಇರಲಿ, ಯೆಶಾಯ ಗ್ರಂಥ ಇರಲಿ, ಪ್ರವಾದನೆ ಗ್ರಂಥ ಇರಲಿ, ಚರಿತ್ರೆ ಗ್ರಂಥಗಳಿರಲಿ. ಚರಿತ್ರೆ ಗ್ರಂಥ ಅಂದ್ರೆ ಕೀರ್ತನೆಗಳು, 1 ಪೂರ್ವ 2 ಪೂರ್ವ, ಚರಿತ್ರೆ ಗ್ರಂಥಗಳು ಅವೆಲ್ಲ. ಯೆಶಾಯದಿಂದ ಹಿಡಿದು ಮಲಾಕಿಯವರೆಗೂ ಪ್ರವಾದನೆ ಗ್ರಂಥಗಳು ಅವೆಲ್ಲ.
ಇವೆಲ್ಲ ನಮಗೆ ಏನನ್ನ ಕೊಡ್ತೈತೆ ಅಂತ ಬರೀತಿದ್ದಲ್ಲಿ ತಿದ್ದುಪಾಟಿಗೂ ನಮ್ಗೆ ಉಪಯುಕ್ತವಾಗಿದೆ. ನಮ್ಮನ್ನ ಶಿಕ್ಷಿಸ್ತೈತೆ, ನಮ್ಗೆ ನೀತಿ ಪಾಠ ಹೇಳ್ತೈತಂತೆ, ತಿದ್ದುಪಾಠ ಹೇಳ್ತೈತಂತೆ. ಹಿಂಗ್ ಮಾಡಬೇಡ. ಈಗ ಮೆಸೇಜ್ ವಾಪಸ್ ಏನ್ ಹೇಳ್ತಾ ಇದ್ದಾನೆ ಎಲಿಯಾಗೆ? ದೇವರು ಮಂದ ಮಾರುತ ಶಬ್ದದಲ್ಲಿ ಭಯ ಪಡ್ಬಿಟ್ಟಿದ್ದಾನೆ ತುಂಬಾ. ನಾನು ಜೋರಾಗಿ ಮಾತಾಡಿದ್ರೆ, ಕೋಪ ಮಾಡ್ಕೊಂಡ್ರೆ, ಗದರಿದ್ರೆ ಎಲಿಯ ಇನ್ನೂ ಭಯ ಪಡ್ಬಿಡ್ತಾನೆ. ಬರೋದ ಬಿರುಗಾಳಿ ಬೀಸ್ತಕ್ಕ, ಅಲ್ಲಿ ದೇವ್ರಿಲ್ಲ. ನೀಟಾಗಿ ಮೆಲ್ಲನೆ ಶಬ್ದದಲ್ಲಿ ಮಾತಾಡ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದೀಯಾ? ಎಂಜಾಯ್ ಮಾಡ್ತಾ ಇದೀಯಾ? ಸೇವೆ ಮಾಡಿದ್ರೆ ಎಂಜಾಯ್ ಮಾಡ್ತಾ ಇದೀಯಾ? ವಾಕ್ಯ ಕೇಳಿ ಕೇಳಿ ಸೇವೆ ಇದೆ ಅಂತ ಗೊತ್ತಿದ್ರೇನು ಸಂತೋಷ ಪಡ್ತಾ ಇದೀಯಾ? ಶರೀರ ಇಚ್ಛೆಗಳನ್ನ ನೆರವೇರಿಸ್ತಾ ಇದೀಯಾ? ಮನುಷ್ಯರನ್ನ ಮೆಚ್ಚಿಸ್ತಾ ಇದೀಯಾ? ಯಜಬೇಲಿಗೆ ಭಯಪಟ್ಟು ಬಂದು ಕೂತಿದೀಯಾ? ಸೈತಾನಿಗೆ, ಮನುಷ್ಯರಿಗೆ ಭಯಪಟ್ಟು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ದೇವರು. ನಿನಗೆ ಯೂಟ್ಯೂಬ್ ಅಲ್ಲಿ ಕೇಳೋ ನಿನಗೆ, ಇಲ್ಲಿ ಬಂದು ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀವಿ ಫ್ರೆಶ್ ಆಗಿ, ನಿನಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದೀಯಾ? ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇದೀಯಾ? ಇಷ್ಟು ದಿನ ಆಯ್ತು ದೀಕ್ಷಾ ಸ್ಥಾನ ತಕೊಂಡು, ಇಷ್ಟು ದಿನ ಆಯ್ತು ದೇವರ ಹತ್ರ ಬಂದು ಏನ್ ಮಾಡ್ತಾ ಇದೀಯ ನನಗಾಗಿ? ಹೋಗಲ್ಲ. ಇನ್ನು ನೀನು 14 ವರ್ಷ ಸೇವೆ ಮಾಡ್ಬೇಕು. ನೀ ಮಾತು ಹೇಳಿದ್ಮೇಲೆ ಆಗಲ್ಲ, ಕೊಂದು ಬಿಡು ನನ್ನ ಪಿತೃನಿಗಿಂತ ಒಳ್ಳೆಯವನಲ್ಲ ಅಂತ ಕೇಳಿದ್, ಮರಣ ಕೇಳಿದ್ ದೇವರ ಹತ್ರ. ಅವನು 18ನೇ ಅಧ್ಯಾಯ 17ನೇ ಅಧ್ಯಾಯ ಓದ್ಕೊಳ್ಳಿ. ದೇವ್ರ ದೂತನು ಊಟ ತಂದು ಕೊಡ್ತಾನೆ, ತಿನ್ಬಿಟ್ಟು ಓಡ್ತಾನೆ. ಇದನ್ನು ಕೇಳ್ತಾ ಇದ್ದಾರೆ. ಇವತ್ತು ದೇವ್ರ ವಾಕ್ಯದ ಮೂಲಕ ಏನ್ ಮಾಡ್ತಾ ಇದೀಯಾ? ಮಜಾ ಮಾಡ್ತಾ ಇದೀಯಾ? ತಿಂದು ಕುಡಿತಾ ಇದೀಯಾ? ಕಣ್ಣುಗಳು ಪಾಪ ಮಾಡ್ಕೊಂಡಿದ್ಯಾ? ಕಿವಿಗಳು ಕೈಗಳು ಪಾಪ ಮಾಡ್ಕೊಂಡ ಇದೀಯಾ? ಮನುಷ್ಯನ ಮೆಚ್ಚಿಸ್ತಾ ಇದೀಯಾ? ಓನರ್ನ ಮೆಚ್ಚಿಸ್ತಾ ಇದೀಯಾ? ಓದುಕನ್ನ ಮೆಚ್ಚಿಸ್ತಾ ಇದೀಯಾ? ಇಷ್ಟ ಬಂದ ಖುಷಿನ ಪಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಕ್ರಿಸ್ತನ ಬದಲಿಗೆ ಸೇವೆ ಮಾಡು. ಯೇಸು ಕ್ರಿಸ್ತನ ಬಿಟ್ಟೋಗಿರೋ ಸೇವೆಯನ್ನ ಮುಂದುವರಿಸು. ಯೇಸು ಕ್ರಿಸ್ತನ ಬಿಟ್ಟೋಗಿರೋ ಸೇವೆಯನ್ನ ನೀನಿಗೆ ಬಿಟ್ಟೋಗಿರೋದು. ಆತನ ಬದಲಿಗೆ ಸೇವೆ ಮಾಡೋದಕ್ಕೆ ಅಭಿಷೇಕ ಹೊಂದಿಕೋ. ಅಭಿಷೇಕನ ಕೇಳು, ಪವಿತ್ರಾತ್ಮನನ್ನ ಕೇಳು, ಪವಿತ್ರಾತ್ಮನಿಂದ ತುಂಬಲ್ಪಡು. ಬೈಬಲ್ ಅನ್ನು ಚೆನ್ನಾಗಿ ಓದು, ವಾಕ್ಯವನ್ನ ಚೆನ್ನಾಗಿ ಅಭ್ಯಾಸ ಮಾಡು, ಪವಿತ್ರಾತ್ಮದಿಂದ ತುಂಬಲ್ಪಡು, ಆತ್ಮ ಪರವಶನಾಗಿ ಪ್ರೇ ಮಾಡು. ಏನ್ ಮಾಡ್ತಾ ಇದೆಯಾ ಭೂಮಿಯಲ್ಲಿ? ಇವುಗಳಿಗಾದ್ರೂ ಪ್ರೇ ಮಾಡ್ತಾ ತಾನೇ ನೀನು ಅಲ್ಲಿ ದೇವರು ನಿನ್ನ ಹತ್ರ ಮಾತಾಡೋದು. ದೇವರ ಸನ್ನಿಧಿಯಲ್ಲಿ ನಿಲ್ಲು, ಪ್ರತಿದಿನ ಹಗಲು ರಾತ್ರಿ ಪ್ರೇ ಮಾಡು. ದೇವರೇ ನನ್ನನ್ನು ಯಾಕೆ ಕಾಡ್ತೆ? ದೇವರೇ ನನಗೆ ಈ ಜ್ಞಾನ, ಈ ವಿದ್ಯೆ, ಈ ಶಕ್ತಿ, ಈ ಹಾಡುಗಳು ಯಾಕೆ ಕಲಿಸಿದ್ಯಾ? ಈ ತಿಳುವಳಿಕೆ ನನ್ಗೆ ಯಾಕೆ ಕೊಟ್ಟಿದ್ಯಾ? ದೇವರೇ ನನ್ಗೆ ಯಾಕೆ 10 ವರ್ಷದ ಹಿಂದೆ, 3 ವರ್ಷ ಹಿಂದೆ, 5 ವರ್ಷ ಹಿಂದೆ, 6 ವರ್ಷ ಹಿಂದೆ, 7 ವರ್ಷ ಹಿಂದೆ ನಾನು ಸಾಯ್ತಾ ಇದ್ದಲ್ಲ, ನನ್ನ ಪಾಪದಲ್ಲಿದ್ದೆ, ನಾನು ಸುಖವಾಗಿದ್ದೆ, ನನ್ನ ಸುಖ ಭೋಗಗಳಿದ್ದೆ, ಮೋಶೆ ತರ ಯಾಕೆ ಕರೆದೆ? ಮೋಶೆಯನ್ನ ಕರೆದಂತೆ ನನ್ನನ್ನು ಏನ್ ನಿನ್ ಚಿತ್ತ? ಮೋಶೆಯನ್ನು ಉಪಯೋಗಿಸ್ಕೊಂಡೆ, ಎಲಿಯನನ್ನು ಉಪಯೋಗಿಸ್ಕೊಂಡೆ, ಎಲೀಷನನ್ನು ಉಪಯೋಗಿಸ್ಕೊಂಡೆ. ಎಲೀಷ ಬಿಟ್ಟಿ ಸೇವೆಯನ್ನ ಎಲಿಯ ಬಿಟ್ಟಿ ಸೇವೆಯನ್ನ ಎಲೀಷ ಮಾಡ್ದ. ಮೋಶೆ ಬಿಟ್ಟಿ ಸೇವೆಯನ್ನ ಯೆಹೋಶುವನು ಮಾಡ್ದ. ಆರೋನನ್ನು ಬಿಟ್ಟಿ ಸೇವೆಯನ್ನ ಎಲಿಯಾಜರ್ ಮಾಡ್ದ. ಆರೋನ್ ಬಿಟ್ಟಿದ್ದು ಯಾಜಕ ಸೇವೆಯನ್ನು ಯಾರು ಕಂಟಿನ್ಯೂ ಮಾಡಿದ್ರು? ಎಲಿಯಾಜರ್ ಅಂತ ಹೇಳಿ ಎಲಿಯಾಜರ್ ಸೇವೆ ಮಾಡ್ದ. ಇವತ್ತು ಯೇಸು ಕ್ರಿಸ್ತನ್ ಬಿಟ್ಟು ಹೋಗಿದ್ದಾನೆ. ಯಾರು ಮಾಡೋದ ಸೇವೆಯನ್ನ? ನಿಮ್ ಪಕ್ಕದ ಮನೆಯವ್ರು ಮಾಡ್ತಾರಾ? ನಿನ್ ಹಿಂದೆ ಮನೆಯವ್ರು ಮಾಡ್ತಾರಾ? ನಿನ್ ಎಡಗಡೆ ಮನೆಯವ್ರು ಮಾಡ್ತಾರಾ? ನಿನ್ ಎದುರುಗಡೆ ಮನೆಯವ್ರು ಮಾಡ್ತಾರಾ? ಇಲ್ಲ ನಿನ್ನ ಆಫೀಸ್ನಲ್ಲಿ, ನಿನ್ ತೋಟದಲ್ಲಿ, ನಿನ್ನ ಕೆಲಸದಲ್ಲಿರೋ ನಿನ್ನ ಓನರ್ ಆಗ್ಲಿ, ನಿನ್ನ ಕೂಲಿ ಆಗ್ಲಿ, ನಿನ್ನ ಜೊತೆ ಸೇವಕರಾಗ್ಲಿ ಮಾಡ್ತಾರಾ? ದೇವರನ್ನ ಅರಿಯದವ್ರು ಮಾಡ್ತಾರಾ? ದೇವರನ್ನ ನಂಬದವ್ರು ಮಾಡ್ತಾರಾ? ಬೈಬಲೇ ಗೊತ್ತಿಲ್ಲದವ್ರು ಮಾಡ್ತಾರಾ? ರಕ್ಷಣೆ ಇಲ್ಲದವ್ರು ಮಾಡ್ತಾರಾ? ಶಿಷ್ಯರು ಅಲ್ಲದವ್ರು ಮಾಡ್ತಾರ? ನೀನೇ ಮಾಡ್ಬೇಕು. ನೀನ್ ಅದನ್ನ ನಂಬೋ ತನಕ ನಿನ್ನೆಲ್ಲ ಅದು ನೆರವೇರಲ್ಲ ವಾಕ್ಯ. ಯೇಸು ಕ್ರಿಸ್ತ ನಿನ್ನ ಸೇವೆ ನಿನ್ನ ಹತ್ರ ಬಿಟ್ಟೋಗಿದ್ದಾನೆ ಮಾಡು ಅಂತ. ಹೋಗಿ ಇವತ್ತು ಖಡಕ್ಕಾಗಿ ದೇವರ ಆತ್ಮ ಹೇಳ್ತಾ ಇದ್ದಾನೆ, ಬಿಟ್ಟೋಗಿರೋ ಸೇವೆಯನ್ನ ಮುಂದುವರಿಸಲೇಬೇಕು. ನಿನಗೆ ಬೇರೆ ಮಾರ್ಗನೇ ಇಲ್ಲ, ಬೇರೆ ಯಾವ್ದು ನಿನಗೆ ಚಾನ್ಸ್ ಇಲ್ಲ. ಅದ್ಯಾವುದೋ ಗೊತ್ತಿಲ್ಲ. ಊಟ ಇಕ್ಕೋ ಕೆಲಸನೋ, ಕಸ ಗುಡಿಸೋ ಕೆಲಸನೋ, ಕಾಣಿಕೆ ಇಸ್ಕೊಳೋ ಕೆಲಸನೋ,
ಇಲ್ಲ ಪ್ರವಾದಿ ಕೆಲಸನೋ, ಅಪೋಸ್ತಲರ ಕೆಲಸನೋ, ಸುವಾರ್ತೆ ಸೇವೆ ಮಾಡೋ ಕೆಲಸನೋ, ಬೋಧಕನ ಕೆಲಸನೋ, ಏನು ಹಣ ಸಹಾಯ ಮಾಡೋ ಕೆಲಸನೋ, ಬುದ್ಧಿ ಹೇಳೋ ಕೆಲಸನೋ, ಸುವಾರ್ತೆಯ ಸೇವೆ ಕೆಲಸನೋ ಯಾವುದೋ ಗೊತ್ತಿಲ್ಲ. ಹೆಚ್ಚಿಸೋ ಕೆಲಸನೋ ಗೊತ್ತಿಲ್ಲ. ಆಮೆನ್. ವಾಕ್ಯವನ್ನು ಎಲಿಯನ ಸೇವೆಗೆ ಯಾರು ಕೂಡ ಅಂತ ಹೇಳ್ತಾರೆ? ಎಲಿಯನಿಗೆ ದೇವರು ಎಲೀಷನಿಗೆ, ನಿನಗೆ ಬದಲಾಗಿ ಇವತ್ತು ನೀನು ಕ್ರಿಸ್ತನಿಗೆ ಬದಲಾಗಿ, ನೀನು ಬೋಧಕನಿಗೆ ಬದಲಾಗಿ ಸೇವೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 31ನೇ 1-3 ಫಾಸ್ಟ್ ಆಗಿ ಓದಬೇಕು. ಜೋರಾಗಿ. ಆಮೇಲೆ ಸೊ ಇನ್ನ ಸೇವೆ ಮಾಡಕ್ಕೆ ನನ್ಗೆ ಮುಗೀತು ಸೇವೆ. ಇನ್ನ ಸೇವೆ ಮುಗಿದೀಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಸೇವೆ ಮುಂದುವರಿಸ್ಬೇಕು. ಆಮೇಲೆ ಯಾರ್ಯಾರಿದ್ದಾರೆ ಹೇಳಿ? ವಾಕ್ಯದಲ್ಲಿ ಯಾರ್ಯಾರಿದ್ದಾರೆ? 3 ಇದ್ದಾರೆ. 1 ದೇವರು, 2 ಯೆಹೋಶುವ, 3 ಮೋಶೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ನನಗೆ 120 ವರ್ಷ ಆಯ್ತು, ಇನ್ನು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೆ ನನಗೆ ಶಕ್ತಿ, ಸೇವೆ ಮುಗ್ದಿದೆ. ಯಾರ್ದು? ಮೋಶೆ. ಮೋಶೆ ಸೇವೆ ಏನಾಯ್ತು? ಎಂಡ್ ಆಗ್ತಾ ಇದೆ. ಅಲ್ಲಿ ಫಸ್ಟ್ ವಾಕ್ಯದಲ್ಲಿ ಯಾರ ಸೇವೆ ಎಂಡ್ ಆಯ್ತು? ಎಲಿಯ. ಯಾರು ಕೊಡು ಅಂತ ಹೇಳ್ತಾ ಇದ್ದೀನಿ? ಯಾರನ್ನ ಅಭಿಷೇಕ ಮಾಡಂತ ಹೇಳ್ದ? ಎಲೀಷನ. ಇಲ್ಲಿ 2ನೇ ವಾಕ್ಯದಲ್ಲಿ ಯಾರನ್ನ ತಗೊಂಡು ಬರ್ತಾ ಇದ್ದಾರೆ? ಪರಿಶುದ್ಧಾತ್ಮ ನಮಗೆ ಮೋಶೆನ, ಯೆಹೋಶುವನನ್ನ. ಅಲ್ಲಿ ಎಲಿಯ ಸೇವೆ ಮುಗೀತು, ಇಲ್ಲಿ ಮೋಶೆ ಸೇವೆ ಮುಗೀತಾ ಇದೆ. ಯಾರನ್ನ ಅಭಿಷೇಕ ಮಾಡಂತ ಮೋಶೆಗೆ ದೇವರು ಹೇಳ್ತಾ ಇದ್ದಾನೆ? ಅಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದಾನೆ ನೋಡಲ್ಲಿ. ಯೆಹೋವನು ಆಜ್ಞಾಪಿಸಿದಂತೆ ನೆಕ್ಸ್ಟ್ ಸೇವೆ ಯಾರು? ನಿನ್ ಸೇವೆ ಹೇಳ್ತಾ ಇದ್ದಾನೆ ಮೋಶೆಗೆ, ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ. ಇವಾಗ ನೀನಿದೆಯಲ್ಲ, ಈಗ ನೀನನ್ನ ದೇವರು ಆರಿಸಿಕೊಂಡಿದ್ದಾನಲ್ಲ, ಆರಾಮಾಗಿ ತಿಂತಾ ಕುಡಿತಾ ಮಜಾ ಮಾಡ್ತಾ, ಫ್ರೆಂಡ್ಸು, ಜನ, ರಿಲೇಷನ್, ಮನುಷ್ಯರು, ಭೂಮಿ, ನೆಟ್ವರ್ಕ್, ಬ್ರಾಡ್ ಆಗಿದ್ದು, ಸಿನಿಮಾ, ಹೀರೋಯಿನ್ಗಳು ಇದನ್ನೇ ಮಾತಾಡ್ತಾ ಇದೆ. ದೇವ್ರು ಆರಿಸ್ಕೊಂಡ್ರು, ಒಂದ್ ಮಿರಾಕಲ್ ನೋಡ್ದೆ, ನಿನ್ಗೋ, ನಿನ್ ತಂದೆಗೋ, ತಾಯಿಗೋ, ನಿನ್ ತಂಗಿಗೋ, ನಿನ್ನ ಅಕ್ಕಗೋ, ನಿನ್ ಮನೆಯವ್ರಿಗೋ, ನಿನ್ಗೋ, ನಿನ್ ಬಂಧುಗಳಿಗೋ ಒಂದು ಅದ್ಭುತ ಮಾಡ್ದ. ಅದು ನಿಮ್ಮಿಂದ ದೇವ್ರ ಕಡೆಗೆ ತಿರುಗಿದೆ. ಒಂದಷ್ಟು ತಿಂಗಳ ಕಾಲ ದೇವ್ರ ಹತ್ರ ಬಂದೆ. ಕೆಲವು ತಿಂಗಳು ಬಿಟ್ಟು ಸೇವೆಯಲ್ಲಿ ದೀಕ್ಷೆ ಸ್ಥಾನ ಕೇಳಿದೆ, ಅದನ್ನು ಪಡ್ಕೊಂಡೆ. ದೇವರು ನಿನ್ನ ನಂಬಿಕೆ ನೋಡಿ ದೇವರ ಆತ್ಮನ ಅಭಿಷೇಕವನ್ನ, ಪವಿತ್ರ ಆತ್ಮನನ್ನ ಕೊಟ್ಟ, ವರಗಳನ್ನ ಕೊಟ್ಟ. ನೀನ್ ಬರೋದು, ಕರ್ತನ ಭೋಜನ ತಿನ್ನೋದು, ಆರಾಧನೆ ಮಾಡೋದು, ಕೈ ತೊಟ್ಟೋದು, ಕೆಲವು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾತ್ರ ಕೈ ಹಾಕೋದು, ಮಧ್ಯದಲ್ಲಿ ಬಿಟ್ಬಿಡೋದು, ತಿರ್ಗಾ ಮನೆಗೆ ಹೋಗೋದು, ಸಂಡೇ ಸರ್ವಿಸ್ ಅಟೆಂಡ್ ಮಾಡೋದು, ಬೈಬಲ್ ಸ್ಟಡಿ ಅಟೆಂಡ್ ಮಾಡೋದು, ಶುಕ್ರವಾರ ಬಂದು ಉಪವಾಸ ಕೂಟ, ಸ್ಪೆಷಲ್ ಮೀಟಿಂಗ್ ನಲ್ಲಿ, ರಿವೈವಲ್ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳೋದು, ಹೋಗೋದು, ಇದೇ ಮಾಡ್ತಾ ಇದೀಯಾ? ಕೇಳ್ತಾ ಇದೀಯಾ, ಹೋಗ್ತಾ ಇದೀಯಾ, ಬರ್ತಾ ಇದೀಯಾ? ನಿನ್ನ ಯಾಕೆ ಕರೆದ್ರು? ದೇವ್ರು ಯಾಕೆ ನನ್ನನ್ನು ಆರಿಸ್ಕೊಂಡಿದ್ಯಾ? ಇವತ್ತಾದ್ರೂ ಕೇಳ್ದ? ಏನು ಪೌಲನ್ ಕೇಳ್ದ? ಏನಂತ ಕೇಳ್ತಾನೆ ಪೌಲ? ದಮಸ್ಕ ಹತ್ರ, ಕರ್ತನೇ ನೀನ್ ಯಾರು? ನಾನು ಏನ್ ಮಾಡ್ಲಿ? ನೀನ್ ಕೇಳಿದೀಯಾ? ನೀನ್ ಕೇಳ್ದ? ಬಹಳ ಚರ್ಚ್ಗಳಲ್ಲಿ ಪಾಸ್ಟ್ ಸತ್ತೋಗ್ಬಿಡ್ತಾರೆ. ಅಲ್ಲಿ ಪಾಸ್ಟ್ ಇದಲ್ಲ, ಪಾಸ್ಟ್ ಉತ್ಪತ್ತಿ ಮಾಡುದು, ಪಾಸ್ಟ್ ಪ್ರಾಬ್ಲಮ್, ವಿಶ್ವಾಸದ ಪ್ರಾಬ್ಲಮ್ ಗೊತ್ತಿಲ್ಲ. ಆಕ್ಚುಲಿ ಒಂದು ಸಭೆ ಇದ್ರೆ ಅವ್ರ ಮುಗಿದ ಮೇಲೆ ಇನ್ನೊಬ್ರು ರೆಡಿಯಾಗಿರ್ಬೇಕು. ಆಘಾತ ಇಲ್ಲ ಅಂದ್ರೆ ಆ ಸಭೆ ಬಿದ್ದೋಗ್ಬಿಡ್ತದೆ, ಸೇವೆ ಬಿದ್ದೋಗ್ಬಿಡ್ತದೆ. ಸಿದ್ಧ ಮಾಡ್ಬೇಕಾಗಿರೋ ಮಾಸ್ಟರ್ ಯಾರು ಆರಿಸ್ಕೋತಾರ ಗೊತ್ತಿಲ್ಲ.
ಅವ್ರ ಮಕ್ಕಳನ್ನ ಆರಿಸ್ಕೊಂತಾನೋ ಸಭೆಯವ್ರನ್ನ ಆರಿಸ್ಕೊಂತಾನೋ ರೆಡ್ಡಿಯಾಗಿ ಇಟ್ಟಿರ್ತಾನೆ. ಒಂದು ಸಭೆಯಲ್ಲಿ ಏನಿಲ್ಲ ಅಂದ್ರೆ ಕೂಡ ಒಂದು ಮೇನ್ ಪಾಸ್ಟರ್, ಒಂದು 3 ಇಬ್ರು, ಒಬ್ರು ಅಸಿಸ್ಟೆಂಟ್ ಪಾಸ್ಟರ್ ಇರ್ಲೇಬೇಕು. ಎನಿ ಟೈಮ್ ಗೊತ್ತಿಲ್ಲ, ಪಾಸ್ಟರ್ ಯಾವಾಗ ಬೇಕಾದ್ರೂ ಕರ್ಕೋಬಹುದು. ಅದನ್ನ ವಿಶ್ವಾಸಿಗಳು ಅರ್ತಿರ್ಬೇಕು. ಬೋಧಕರು ಕೂಡ ಅರ್ಥ ಕೆಲಸ ಮಾಡಬೇಕು. ನೋಡಿ, ಯಾರ ಅಭಿಷೇಕ ಮಾಡಲ್ಲ? ಎಲೀಸನನ್ನ ಮಾಡಲ್ಲ, ಹಂಗೆ ಅಭಿಷೇಕ ಮಾಡಿ ಇಟ್ಟಿರ್ಬೇಕು. ಇಲ್ಲಿ ಯಾರನ್ನ ಅಭಿಷೇಕ ಮಾಡಂತ ಇದ್ದಾನೆ? ಮೋಶೆಗೆ ಯೆಹೋಶುವನನ್ನ ಅಭಿಷೇಕ ಮಾಡಿ ಕೊಡ್ತೀನಿ. ಆ ವಾಕ್ಯ ಕೂಡ ನಿಮ್ಗೆ ಮುಂದೆ ಕಂಟಿನ್ಯೂ ಮಾಡಿ. ಆ ವಾಕ್ಯನ 31:1-3 ಓದ್ರಲ್ಲ, 7-8 ಓದಿ. ಅದ್ರಲ್ಲಿ ಎಲ್ಲರ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಅವರೊಂದು 24 ಲಕ್ಷ ಜನ ಇದ್ದಾರೆ. ದೇಶಕ್ಕೆ ನೀವೇ ಇವರೊಡನೆ ಹೋಗಿ ಅದನ್ನು ಇವರಿಗೆ ಸ್ವಾಧೀನಪಡಿಸಬೇಕು. ಆದ್ದರಿಂದ ಶೂರನಾಗಿ ಧೈರ್ಯದಿಂದಿರು, ಸ್ಟ್ರಾಂಗ್ ಆಗಿರು, ಶೂರನಾಗಿರು, ಒಳ್ಳೆ ಫೈಟರ್ ಆಗಿರು ಅಂತ. ಫೈಟರ್, ಶೂರನಂದ್ರೆ ಫೈಟರ್ ಅಂತ. ಒಳ್ಳೆ ಧೈರ್ಯವಾಗಿರು, ಹೋರಾಡನಾಗಿರು, ಶೂರನಾಗಿರು, ಪ್ಲಸ್ ಧೈರ್ಯದಿಂದಿರು. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಇವತ್ತು ಇನ್ನೂ ಕೂಡ ಹೇಳ್ತಾರೆ, ಭಯನ ಸೇವೆ ಮಾಡೋಕೆ ಸೈತಾನ ಭಯಪಡಿಸ್ತಾನೆ ನಿನ್ನ. ಮನುಷ್ಯನ ಭಯನ, ಈ ಜನ ಆ ಜನ, ಈ ಪಕ್ಷ ಆ ಪಕ್ಷ, ಅವರು ಮೇಲೆ ಬೀಳ್ತಾರೆ, ಸೇವೆ ಬಂದ್ರೆ ಹೊಡಿತಾರೆ, ಡ್ರಾಗ್ಸ್ ಕೊಟ್ರೆ ಭಯನ ನಿನಗೆ. ಯಾರ ಹತ್ರ ಮಾತಾಡೋಕೆ, ಮನೇಲಿ ಪ್ರೇ ಮಾಡಕ್ ಬಂದ್ಬಿಡ್ತಾರೆ ಅಂತ ಭಯನ. ದೇವರೇ ನಿನ್ನ ಹಿಂಗಡೆ ಹೋಗ್ತಾನೆ. ಶೂರನಾಗಿರು, ಪ್ರೇರಣೆ, ಹೋರಾಡೋನಾಗಿರು, ಧೈರ್ಯದಿಂದಿರು. ಧೈರ್ಯ ಇರಲಿ ಫಸ್ಟ್, ಮೇಲ್ಗಡೆಯಿಂದ ಧೈರ್ಯ ಸೆಕೆಂಡ್ ಮಾಡ್ತಾರೆ. ನಿನ್ ಸ್ವಂತ ಧೈರ್ಯ ಇಲ್ಲ, ದೇವ್ರ ಧೈರ್ಯ ಕೊಡಲ್ಲ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾನೆ? ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಹೋಗು. ಮತ್ತೆ ಸೇವೆಗೆ ಹೋಗಿ ಎದ್ದು ದೇವ್ರ ಪ್ರೇ ಮಾಡಿ. ಇವತ್ತಿಂದ ಅಷ್ಟು ತಿಂಗಳು ಉಪವಾಸ ಮಾಡು. ಓದು ಬೈಬಲ್ ನೋಡಿ. ಇವತ್ತು ಕೊಟ್ಟಿದ್ದ ರೆಫರೆನ್ಸ್ ಮತ್ತೆ ಮತ್ತೆ ರಿಪೀಟ್ ಮಾಡು. ದೇವ್ರೇ, ಅವತ್ತು 29ನೇ ತಾರೀಕು, 30ನೇ ತಾರೀಕು, 3ನೇ ತಿಂಗಳು 2022 ಬುಧವಾರ ಬೈಬಲ್ ಸ್ಟಡಿಯಲ್ಲಿ ನನ್ನನ್ನು ಅಲ್ಲಿ ಕರೆಸ್ಕೊಂಡು ನಿನ್ ಮಾತಾಡಲ್ಲ, ನಾನು ಹೋಗಿ ಬರ್ತಿದ್ದೆ, ಕರ್ಕೊಂಡು ಬಂದಿದೀಯಾ? ಎಷ್ಟೋ ಜನ ಬಂದಿಲ್ಲ. ಅಲ್ಲೊಂದು 20 ಜನ ಬಂದಿದ್ರು, ಒಂದು 5 ಜನ ಬಂದಿದ್ರು, ಒಂದು 7 ಜನ ಬಂದಿದ್ರು, ಒಂದು 8 ಜನ ಬಂದಿದ್ರು, 40 ಜನ ಬಂದಿದ್ರು. ಆದ್ರೆ ನಾನೊಬ್ನು. ಅಲ್ಲಿ ಒಂದು 20 ಜನ ಇದ್ರು, ಆದ್ರೆ ನಾನೊಬ್ಳು. ನನ್ನನ್ನು ಯಾರು ಕರೆಸ್ಕೊಂಡೆ? ಅವತ್ತು ಈ ಸೇವೆ ಬಗ್ಗೆ ಮಾತಾಡಿದೆ. ನೀನ್ ಇವತ್ತು ಸೇವೆ ಬಿಟ್ಟು ಹೋಗಿದ್ಯಾ? ನಾನು ಮಾಡ್ಬೇಕು ದೇವ್ರೇ. ಏನ್ ನನಗೆ ಯಾವ್ದು ಕೊಟ್ಟಿದೆಯಾ? ಯಾವ ಸೇವೆ ನನಗೆ? ಸುವಾರ್ತೆ ಸೇವೆನಾ? ಅಪೊಸ್ತಲ ಸೇವೆನಾ? ಬೋಧಕನ ಸೇವೆನಾ? ಪಾಸ್ಟರ್ ಸೇವೆನಾ? ಪ್ರವಾದಿ ಸೇವೆನಾ? ಇಲ್ಲ ಸಭೆಯಲ್ಲಿ ಸಹಾಯ ಮಾಡೋ ಸೇವೆನಾ? ಹಣ ಸಹಾಯ ಮಾಡೋ ಸೇವೆನಾ? ಬುದ್ಧಿ ಹೇಳೋ ಸೇವೆನಾ? ಧೈರ್ಯ ಕೊಡೋ ಸೇವೆನಾ? ಎಚ್ಚರಿಕೆ ಕೊಡೋ ಸೇವೆನಾ? ಇಲ್ಲ ಚರ್ಚಲ್ಲಿ ಮ್ಯಾನೇಜ್ಮೆಂಟಾ? ಇಲ್ಲ ಮನೆ ಚರ್ಚಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದ? ಯಾವ ಕೆಲಸ? ಆಡಿಟಿಂಗ್ ಕೆಲಸ ಕೊಟ್ಟಿದ್ಯಾ? ಇಲ್ಲ ಕ್ಯಾಮ್ರಾನಾ? ಯೂಟ್ಯೂಬ್ ಮೇಂಟೈನ್ ಮಾಡೋದ? ಏನ್ ಕೆಲಸ ದೇವ್ರಿ? ಆರಾಧನೆ ನಡೆಸೋದ? ಏನ್ ಮಾಡ್ಬೇಕು? ನೀನ್ ಮಾಡ್ತೀರಾ, ಕೇಳ್ತೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ, ಬಂದು ಬೋಧಕರಿಗೆ ಹೇಳ್ತೀರಾ, ಅವರು ನಿನ್ಗೋಸ್ಕರ ಪ್ರೇ ಮಾಡ್ತಾರೆ ಒಂದಷ್ಟು ದಿನ. ಇವೆಲ್ಲ ಇಂಟ್ರೆಸ್ಟ್ ಬರ್ತಾ ಇದ್ದಾರೆ. ಬೈಬಲ್ ಬಗ್ಗೆ ನನಗೆ ಯಾರನ್ನ ನಿಮ್ಮಲ್ಲಿ ಯಾರನ್ನ ಕೇಳ್ಬಿಡ್ತಾರೆ, ಯಾರನ್ನ ಬೈಬಲ್ ಬಗ್ಗೆ. ಅದಂದ್ರೆ ಏನು ಬ್ರದರ್? ಆತ್ಮದಲ್ಲಿ ಬಡವರಾಗಿರುವುದಂದ್ರೆ ಏನು ಬ್ರದರ್? ಪರಲೋಕದೊಳಗೆ ಅವರು ಸೇರೋದಿಲ್ಲ ಅಂತ ಹೇಳ್ತಾರೆ. ಏನ್ ಬ್ರದರ್ ಅಂತ ಕೇಳೋಕ ಹುಡುಕಿ ಒಂದು 5-6 ವಾಕ್ಯಗಳು ಅವ್ರು ಫಸ್ಟ್ ಕೊಟ್ಬಿಡ್ತೀನಿ. ಯಾವ ಕನ್ಫ್ಯೂಷನ್ಸ್ ಕೇಳ್ತಾರೋ ಅವ್ರು ಫಸ್ಟ್ ನಮ್ಮ ಚರ್ಚೆಲಿ ಅವ್ರ ದಾಹ ಇದೆ ಬೈಬಲ್ ಬಗ್ಗೆ ತಿಳ್ಕೊಳಕ್ ಅಂತ ಹೇಳಿ ಮತ್ತೆ ಕೆಲವರು ಕೇಳ್ತಾ ಇರ್ತಾರೆ. ಕೊಟ್ಬಿಡ್ತೀನಿ ಫಸ್ಟ್ ಬೇಗ. ಯಾಕಂದ್ರೆ ಅವ್ರು ಕೊಡೋದ್ರಲ್ಲಿ ಮಾತಾಡ್ತಾ ಅವ್ರು ಸೇವೆ ಮಾಡ್ಬೋದು. ನನಗೆ ಗೊತ್ತಿಲ್ಲ, ದೇವ್ರ ಸೇವೆಗೆ ನಿಲ್ಬೋದು, ಗೊತ್ತಿಲ್ಲ. ನೋಡಿ, ಧೈರ್ಯವಾಗಿ ತಿರ್ಗಾ ಹೇಳ್ತಾ ಇದ್ದಾನೆ, ಕೈ ಬಿಡೋದಿಲ್ಲ ನೀನು. ದೇವರು ನಿನಗೆ ಸೋಲಿಲ್ಲ, ನಿನ್ನ ಸೋಲಿಗೆ ಗುರಿಪಡಿಸಲ್ಲ, ಕೈ ಬಿಡೋದಿಲ್ಲ, ಅಪಜಯ ಪಡೋದಿಲ್ಲ, ಧೈರ್ಯದಿಂದಿರು. ದೇವರು ಹೇಳ್ತಾ ಇದ್ದಾರೆ. ನಾನಂತೂ ಅಂತ ವಾಕ್ಯಗಳ ಹತ್ರ 5 ಸಾರಿ BIP ಅಂತ ಹಾಕ್ಬಿಡ್ತೀನಿ. ಆ ವಾಕ್ಯಗಳ ಹತ್ರ BIP ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. Hallelujah. Amen. Praise the Lord. ಅಲ್ಲಿ ನೋಡಿ,
ಅಲ್ಲಿ ಎಲಿಯ, ಇಲ್ಲಿ ಮೋಸೆ, ಅಲ್ಲಿ ಎಲೀಷಾ, ಇಲ್ಲಿ ಯೆಹೋಶುವ. ಇನ್ನೊಂದು ವಾಕ್ಯ ಓದಿ 34:9 ಓದಿ. ಅದರಲ್ಲಿ ಆಗ ಇಬ್ರು ಬರ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಕೂಡ. ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ಸತ್ತು ಹೋಗ್ತಾ ಇದ್ದಾನೆ. ಯಾರು? ಮೋಶೆ ದೇವರ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ದಾನೆ ನೋಡಿ, ಸಾಯ್ತಿದ್ದ ಮುಂಚೆ ಮೋಶೆ ನೋಡನ ಮಗನಾದ ಯೆಹೋಶುವನ ಮೇಲೆ ಕೈಗಳನ್ನು ಇಟ್ಟಿದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲರು ಯೆಹೋಶುವನ ಮಾತಿನ ಪ್ರಕಾರ ಆ ಲೀಡರ್ಶಿಪ್ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೌಲನ ಸೇವೆ ಮುಗಿದೋಯ್ತು, ದಾವಿದನ ಸೇವೆ ಸ್ಟಾರ್ಟ್ ಆಗ್ತಾ ಇದೆ. ಯೇಸು ಕ್ರಿಸ್ತನ ಸೇವೆ ಮುಗಿಸಿ ಹೋಗಿದ್ದಾನೆ, ಈಗ ನಿನ್ನ ಸೇವೆ ಸ್ಟಾರ್ಟ್ ಆಗ್ತಾ ಇದೆ. ತಿಮೋಥಿಯನು ಪೌಲನು ಬಿಟ್ಟಿದ್ದ ಸೇವೆಯನ್ನ ಮುಂದುವರಿಸ್ತಾ ಇದ್ದಾನೆ. ನೀನು ಕಂಟಿನ್ಯೂ ಮಾಡ್ಬೇಕು. ಇವಾಗ ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ಓದಿ ಕೊಡ್ತೀನಿ ನಿಮ್ಗೆ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 10:6, ಡಿಟರ್ಮಿನಿ ಚಾಪ್ಟರ್ 10:6. ಆರೋನ್ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ವಾಕ್ಯದಲ್ಲಿ? ಸತ್ತೋದ್ರು ಅಲ್ವಾ? ಆರೋನ್ನ ಏನ್ ಮಾಡ್ಬಿಟ್ರು? ಸಮಾಧಿ ಮಾಡಿದ್ರು. ಯಾರು ಆರೋನನು? ಮಹಾಯಾಜಕನು. ಹೇಳಿ, ಪೀಸ್. ನಾವು ಕೂಡ ಪೀಸ್ ಫುಡ್ಡೇ, ನಾವು ಕೂಡ ಯಾಜಕ ವರ್ಗದವರೇ, ನಾವು ಕೂಡ ಪೀಸ್ ಫುಡ್ಡೇ, ನಾವು ಕೂಡ ಯಾಜಕ ವರ್ಗದವರೇ. ಆ ಯಾಜಕ ವರ್ಗದಲ್ಲಿ ಆರೋನು ಮುಗೀತು, 120 ವರ್ಷ ಆಯ್ತು, ಹೊರಟು ಹೋಗ್ತಾ ಇದ್ದಾನೆ ದೇವರ ಹತ್ರ. ಸರಿ, ಆ ಕೆಲಸ ಯಾರು ಮಾಡೋದು? ಯಾರು ಕೊಡ್ತಾ ಇದ್ದಾನೆ ದೇವ್ರು? ನೋಡಿ, ಎಲ್ಲಾಜರನು. ಈ ವಂಶದಲ್ಲಿ ಜಕಾರ್ನ ಹುಟ್ಟಿದ್ದು, ಅವನ ಮಗನೇ ಯೋಹಾನ. ಹೇಳ್ತಾ ಇದೆ ವಾಕ್ಯ. ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಮೂಢೇವರು. ಯಾರು ಕೊಡ್ತಾ ಇದ್ದಾರೆ ನಿನಗೆ ಮೂಢೇವರು? ಎಲ್ಲಾಜರನು ಮತ್ತು ಆರೋನ್ ಇದ್ದಾರೆ. ಎಲಿಯಾ, ಮೋಶೆ, ಆರೋನ್ ಒಂದು ಗ್ರೂಪ್ ಆಯ್ತಾ? ಇವ್ರು 3 ಸೇವೆ ಮುಗೀತು. ಇವ್ರು 3 ಸೇವೆನ ಹಲ್ಲೆಲೂಯಾ, ಎಲೀಷಾ, ಯೆಹೋಶುವ, ಎಲಿಯಾಜರ್. ನೀನಿದ್ದೀರಾ, ಈಗ ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ಇದೇನ್ ಕೆಲಸ? ಮಹಾಯಾಜಕ ಉದ್ಯೋಗ, ಪೀಸ್ ಫುಡ್. ಹಲ್ಲೆಲೂಯಾ. ನಮ್ಮ యేసయ్య ಎಂತ ಯಾಜಕನು? ಮೆಲ್ಕಿಜೆದೇಕ ತರಹದ ಯಾಜಕನು. ನಮ್ಮ యేసయ్య ಯಾರು? ಮೊದಲಿಂಗನು. ನಾವು ಆತನಿಗೆ ಯಾರು? ಮೊದಲ ಗಿತ್ತಿಯರು. ಸ್ಪಿರಿಟ್ ಆಫ್ ಗಾಡ್. 1 ಪೇತ್ರ 2:9 ಓದಿ. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯವನ್ನೇ ಪ್ರಚುರ ಮಾಡುವವರಾಗುವಂತೆ ಏನ್ ಮಾಡೋರು? ನೀವಂತೆ ಏನ್ ಮಾಡೋರಂತೆ? ಇವತ್ತಿರೋ ವಿಶ್ವಾಸಿಗಳು, ಬೋಧಕರುಗಳು ಏನ್ ಮಾಡೋರಂತೆ? ಎಲ್ಲಾ ಚರ್ಚ್ಗಳು ವರ್ಲ್ಡ್ ಫುಲ್ಲು ಇವರೆಲ್ಲ ಇಲ್ಲಿ ಪಾಸ್ಟರ್ ಅಂತ ಹೇಳಿದ್ರ, ಇಲ್ಲಿ ಪೌಲ ಅಂತ ಹೇಳಿದ್ರ, ಇಲ್ಲಿ ಪೇತ್ರ ಅಂತ ಹೇಳಿದ್ರ, ಇಲ್ಲಿ ಪ್ರವಾದಿ ಅಂತ ಹೇಳಿದ್ರ, ಇಲ್ಲಿ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರಾ? ಹೇಳಿ ಬೇಗ. ನೀವಾದರೂ ಅಂದ್ರೆ ಏನು? ದೇವ್ರ ಮಕ್ಕಳು ಎಲ್ಲಾರು ಸೇವೆ ಮಾಡ್ಬೇಕು. ಯಾಕೆ ಪಾಸ್ಟ್ಗೆ ಇಟ್ಟಿದ್ದೀರಾ ಕೆಲಸನ? ಮೈಕಿಡಿಯವ್ರಿಗೆ ಮಾತ್ರ ಯಾಕೆ ಇಟ್ಟಿದ್ದೀರಾ? ಪ್ರೆಸೆಂಟ್ಲಿ ಇರೋ ಪಾಸ್ಟ್ಗೆ ಮಾಡ್ತೀರಾ ಯಾಕೆ? ಆ ಮೈಂಡ್ ಇವತ್ತು ನಾನು ಬಿಟ್ಟೋಗಿ ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ರು ಕೂಡ ನಾವು ಅದನ್ನೇ ಹೇಳ್ತಾ ಇದ್ದಾರೆ. ದೇವ್ರ ಪರಿಶುದ್ಧಾತ್ಮ ಪಾಸ್ಟ್ಗೆ ಮಾತ್ರ ಅಭಿಷೇಕ, ಪಾಸ್ಟ್ ಮಾತ್ರ ವರಗಳು, ಪಾಸ್ಟ್ ಮಾತ್ರ ಫಲಗಳು, ಪಾಸ್ಟ್ ಮಾತ್ರ ಹೀಲಿಂಗ್ ಗಿಫ್ಟ್, ಪಾಸ್ಟ್ ಮಾತ್ರ ಪ್ರಾಪರ್ಟಿ ಗಿಫ್ಟ್, ಪಾಸ್ಟ್ ಮಾತ್ರ ಸ್ವಸ್ಥತೆ ಮಾಡೋ ವರ. ಯಾಕೆ ಬೋಧನೆ ವರ,
ಯಾಕೆ? ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ, ಹಣ ಸಹಾಯ ಮಾಡುವವನು ಹಣ ಸಹಾಯ ಮಾಡುವುದರಲ್ಲಿ. ಮೋಶೆ ಹಣ ಸಹಾಯ ಮಾಡುವುದು ಎಲ್ಲ ಸೇವೆಗಳು, ಅವೆಲ್ಲ ಚಿಕ್ಕ ಚಿಕ್ಕ ಸೇವೆಗಳು. ಪ್ರವಾದಿ ಸೇವೆ ದೊಡ್ಡ ಸೇವೆ, ಪಾಸ್ಟರ್ ಸೇವೆ ದೊಡ್ಡ ಸೇವೆ, ಸುವಾರ್ತೆ ಸೇವೆ ದೊಡ್ಡ ಸೇವೆ, ಅಪೊಸ್ತಲ ಸೇವೆ ದೊಡ್ಡ ಸೇವೆ, ಹಿರಿಯರ ಸಭೆ ಸೇವೆ ದೊಡ್ಡ ಸೇವೆ. ಈ 5 ಬಿಟ್ಟು ಮಿಕ್ಕಿ ಚಿಕ್ಕ ಚಿಕ್ಕ ಸೇವೆಗಳು. ಆ ಚಿಕ್ಕ ಸೇವೆ ಮಾಡ್ತಾ ಇಲ್ಲ. ಯಾರು? ಎಲೀಷಾ ಕೈಗಳು ತೊಳೆಯಕ್ಕೆ ನೀರು ಹಾಕ್ತಾ ಇದ್ದಂತೆ ಅಂತ ಬರ್ದಿದೆ ವಾಕ್ಯ ಎಲಿಯನಿಗೆ. ಈ ಯೆಹೋಶುವ ಯಾರು? ಚಿಕ್ಕ ವಯಸ್ಸಿಂದ ಮೋಶೆ ಜೊತೆಯಲ್ಲೇ ಬೆಳೆದವನು. ಸೇವೆ ಮೇಲಕ್ಕೆ ಹೋದ್ರೆ ಮೇಲಕ್ಕೆ ಹೋಗ್ತಾ ಇದ್ದ, ಗುಡಾರ ಒಳಗಡೆ ಹೋದ್ರೆ ಈಚೆ ಕಾಯ್ತಾ ಇದ್ದ, ಮೇಲ್ಗಡೆ ಇರುವಾಗ ಗುಡಾರದಲ್ಲಿ ಇಟ್ಕೊಂಡೇ ಪ್ರೇ ಮಾಡ್ತಾ ಇದ್ದ ಯೆಹೋಶುವ. ಏನ್ ಕೇಳಿದ್ರೆ ಅದನ್ನ, ಹೆಂಗ್ ಹೇಳಿದ್ರೆ ಅದನ್ನ ಮಾಡ್ಕೊಡ್ತಾ ಇದ್ದ. ಒಂದು ದಿನ ನೋಡು, ಇಸ್ರಾಯೇಲ್ ನಡೆಸೋಣ. ಯೆಹೋಶುವ ಅಂದ್ರೆ ರಕ್ಷಿಸುವನು ಅಂತ ಅರ್ಥ. ಜೀಸಸ್ ಹೆಸರಿಗೆ ಸಮಾನ. ಯೆಹೋಶುವ ಅಂದ್ರೆ ಜೀಸಸ್ ನೇಮ್ ಅರ್ಥ ಕೊಡ್ತಾ ಇದ್ದ. ಆ ರೀತಿ ಇಬ್ರಿಯ ಭಾಷೆಯಲ್ಲಿ ಯೆಹೋಶುವ ಅಂದ್ರೆ ಕನ್ನಡ ಭಾಷೆಯಲ್ಲಿ ಯೇಸು. ಆಮೇಲೆ ಅದು ಯೆಹೋಶುವನ ಬಗ್ಗೆ ಮಾತಾಡೋದು ನೋಡೋಣ. ಅದರ ಅರ್ಥ, ಪದ, ಯಾವ ಶತಮಾನದಲ್ಲಿದ್ದ, ಕ್ರಿಸ್ತ ಪೂರ್ವದಲ್ಲಿದ್ದ, ಕ್ರಿಸ್ತ ಶಕದಲ್ಲಿದ್ದ, ಯಾವತ್ತು ನೋಡೋಣ. ಇವತ್ತು ಬನ್ನಿ. ಆಮೇಲೆ ಈ ಆರೋನ್ ಯಾರು? ಈ ಎಲಿಯಾಜರ್ ಯಾರು? ಅಪ್ಪ ಮಗ. ನೆಕ್ಸ್ಟ್ ನಾನೇ ಅಂತ ಅವನು ಗೊತ್ತಿತ್ತು. ವಂಶ ಪರಂಪರೆಯಾಗಿ ಬಂದು ಯಾರು ಬಂದಂತ ಅವಾಗಲೇ ನಾನು ಎಲ್ಲಿ ಹೊಸ ಒಡಂಬಡಿಕೆಲ್ಲ ಅವನ ಹೆಸರು ಬರ್ಬೇಕಿತ್ತು. ಜಕಾರ್ಯಾನಿ, ಎಲಿಜಬೆತ್ ಗಂಡ ಅಂತೇಳಿ, ಯೋಹಾನ ತಂದೆ ಅಂತೇಳಿ. ಅವ್ನು ದರ್ಶನ ಮಾಡ್ತಾ ಇರೋ ತಾನೇ, ದೇವ್ರ ಸೇವೆ ಮಾಡ್ತಾ ಇರೋ ದರ್ಶನ ಕೊಟ್ಟಿದ್ದು ದೇವ್ರ ದೂತರು ಬಂದು ಅವನ ಹತ್ರ ಮಾತಾಡಿದ್ರು. ಆಮೇಲೆ ಆ ಯಾಜಕ ವರ್ಗ ಯಾರ ಮಗ ಹಿಂಗ್ ಹೇಳಿ? ಇವಾಗ ಆರೋನನ ಮಗ ಜಕಾರ್ಯ, ಅವನ ಮಗನೇ ಯೋಹಾನ. ಅಲ್ಲಿವರೆಗೂ ಬಂದಿದೆ. ಅಲ್ಲಿವರೆಗೂ ಅದಾದ್ಮೇಲೆ ಸ್ಟಾಪ್. ಅಲ್ಲಿಂದ ಯಾರು ಯಾಜಕ? ನೀವ್ ಹೇಳಿ. ಇವರೆಲ್ಲ ಲೇವಿಯ ವಂಶದವರು, ಆತನು ಯಹೂದ ವಂಶದವನು. ಅದನ್ನು ಬರ್ದಿದ್ದಾನೆ. ಸೇವೆ ಚೇಂಜ್ ಆಗ್ತಾ ಇದ್ರಲ್ಲಿ, ಯಾಜಕ ಉದ್ಯೋಗ ಚೇಂಜ್ ಆಗ್ತಿದೆ. ನಮಗ್ ಬಂದಿದೆ. ಇಲ್ಲಿ ನಾವ್ ಯಾರಂತ ಹೇಳ್ತಾ ಇದೆ? ಪ್ರಚುರ ಪಡಿಸುವವರಾಗುವಂತೆ ದೇವರಾದುಕೊಂಡ ಒಂದು ಜನಾಂಗ, ರಾಜ್ಯ ವಂಶದವರಾದ ಯಾಜಕರು. ಯಾಜಕರ ಕೆಲಸ ಏನು? ದೇವರ ಸನ್ನಿಧಿಯಲ್ಲಿ ಇಟ್ಕೊಂಡು ಸೇವೆ ಮಾಡೋದು. ಇವಾಗ ಸೇವೆ ಮಾಡ್ತಾ ಇದ್ದೀರಾ? ಬರೀ ವಾಕ್ಯ ಕೇಳ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿ, ನೇರವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ದೇವರು. ಯಾವಾಗ ಒಪ್ಪಿಸ್ತೀಯ ಸೇವೆಗೆ? ಯಾವಾಗ ಕೇಳ್ತೀಯ ಎಲೀಷಾ ತರ, ಎಲಿಯಾ ತರ? ಯಾವಾಗ ಕೇಳ್ತೀಯ ದಮಸ್ಕ ಹತ್ರ ಪೌಲ ಕೇಳ್ತೀಯ, ಕರ್ತನೇ ನೀನ್ ಯಾರು? ನಾನೇನ್ ಮಾಡ್ಬೇಕು? ಕೇಳಿದ್ನ ಇಲ್ವಾ? ನೀನ್ ಅಂದಿದ್ಯಾ? ನೀನು ಪ್ರೇ ಮಾಡಿದ್ಯಾ? ನನ್ ಯಾಕೆ ಕರ್ದೆ? ನೀನು ಈ ಲೋಕದಲ್ಲಿ ಸಂತೋಷ ಪಡೋ ತನಕ ಅದು ನಿನ್ಗೊಂದು ತ್ಯಾಗ. ಈ ಲೋಕದಲ್ಲಿರೋ ತನಕ ನಿನ್ನ ಭಾರ, ನಿನ್ ಯಾಕೆ ಕರ್ದ, ನಿನ್ ಗೊತ್ತಿ ಆಗಲ್ಲ. ಕರ್ತನ ಹೋದ್ಮೇಲೆ ತಿಂತೀಯ, ಮನೆಗೆ ಹೋಗ್ತೀಯ. ಸಂಡೆ ಬರ್ತೀಯ, ಮನೆಗೆ ಹೋಗ್ತೀಯ. ಬೈಬಲ್ ಕೇಳ್ತೀಯ, ಓದ್ತೀಯ, ಮನೆಗೆ ಹೋಗ್ತೀಯ. ಅಷ್ಟೇ. ವಿಶ್ವಾಸಿಯಾಗೆ ಇದ್ಬಿಡ್ತೀಯ. ಶಿಷ್ಯನಾಗು ಅಂತ ಕರೀತಾ ಇದ್ದಾರೆ ದೇವರು. ಶಿಷ್ಯರು ಯಾರು ಸುಮ್ಮನೆ ಇರಲ್ಲ. ಶಿಷ್ಯರೆಲ್ಲ ಸೇವೆ ಮಾಡೋದು. ಯಾವ ಶಿಷ್ಯನು ಸುಮ್ಮನೆ ಇರಲ್ಲ. ಎಲಿಯಾಗೆ ಎಲೀಷಾ ಶಿಷ್ಯ ಸುಮ್ಮನೆ ಇಲ್ಲ. ಅವನು ಎಲಿಯ 6 ಅದ್ಭುತ ಮಾಡ್ದ, ಎಲೀಷಾ 12 ಅದ್ಭುತ ಮಾಡ್ದ. ಓದ್ಕೊಳ್ಳಿ ಮನೇಲಿ ಹೋಗಿ. 1-2 ಅರಸರಲ್ಲಿ ಬಂದಿದೆ ಅದೆಲ್ಲ. ಮೋಶೆ ಕೆಂಪು ಸಮುದ್ರನ ವಿಭಾಗ ಮಾಡ್ದ, ರಕ್ತ ಮಾಡ್ದ, ನೀರನ್ನ, ಏನುಗಳನ್ನ ತಂದ, ಕಪ್ಪಿಗಳನ್ನ ತಂದ. ಸಮುದ್ರದಲ್ಲಿ, ಮರುಭೂಮಿಯಲ್ಲಿ, ಅಡವಿಯಲ್ಲಿ ಅದ್ಭುತ ಕಾರ್ಯಗಳು ಲೆಕ್ಕ ಇಲ್ಲ. ಕೋಲನ್ನ ಆಫ್ ಮಾಡ್ದ. ಆತರ ಯೆಹೋಶುವ ಸೂರ್ಯ ಚಂದ್ರನ ನಿಲ್ಲಿಸ, ಯೋರ್ದು ನದಿನ ಸುಗ್ಗಿ ಕಾಲ ಉಕ್ಕಿ ಹರಿತಾ ಇತ್ತು, ಒಣ ನೆಲವಾಗಿ ಮಾಡು. ಎರಿಕೋ ಕೋಟೆನ ಪುಡಿ ನಂಬಿಕೆಯಿಂದ ನೋಡಿ ಹೆಂಗ್ ಹೋಗ್ತದೆ. ಅವ್ರ ಮೇಲಿರೋ ಅಭಿಷೇಕ ಅವರಿಗೆ. ಬರೀ ಪಾಸ್ಟ್ ನನ್ನನ್ನು ನೋಡ್ಕೊಂಡು ನಿನ್ನ ನೋಡ್ಕೊಂಡು ಇರುವಂತಿದ್ದಾರೆ ಸಭೆಗಳಲ್ಲಿ. ನೋಡ್ಕೊಂಡು ಒಬ್ಬರೊಬ್ರು ಇರಬೇಡಿ. ಓದುಕನ್ನ ನೋಡಿ, ಅವ್ರ ಸೇವೆ ನಿಮಗೂ ಕೊಟ್ಟಿರ್ತಾರೆ. ಅದ್ರಲ್ಲಿ ವರ, ಅವ್ರಲ್ಲಿರೋ ಜ್ಞಾನ ವರ ನೋಡಿ ಹೆಂಗೋಯ್ತು. ಇವನಿಗೆ ವರ್ಷಗಳಿಗೆ ಎಲಿಯನಿಂದ ಮೋಸ ಇಲ್ಲ.
ಹೆಂಗ್ ಬಂತು ನೋಡಿ, ಎಲಿಯನಲ್ಲಿ ಇದ್ದಂತ 2ರಷ್ಟು ಡಬಲ್ ಪೋರ್ಷನ್ ಎಲಿಷನ್ಗೆ ಹೆಂಗ್ ಬಂತು ನೋಡಿ. ಸೇವಕ ಉದ್ಯೋಗ, ಆರೋನಿಂದ ಆ ಅಭಿಷೇಕ, ಆ ಕೆಲಸ ಉದ್ಯೋಗ ಎಲಿಯಾಜರ್ನಿಗೆ, ಅಲ್ಲಿಂದ ಪೆನ್ನಿಯಾಸನ್ಗೆ, ಅವ್ರ ಮಗ ಪೆನ್ನಿಯಾಸನ್ ಬರ್ತದೆ ನೆಕ್ಸ್ಟ್. ಹಂಗೆ ಬಂದು 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 ಯಾರಿಗೆ ಬಂತು? ಜಕ್ಕಾರಿ ಅಂತ ಹೇಳಿ ಅವನ ಹೆಸರು ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಇದೆ. ಲೂಕ ಗ್ರಂಥ 1ನೇ ಅಧ್ಯಾಯದಲ್ಲಿ ಅವ್ರ ತಲೆನೇ ಇವನು, ಆತ್ಮದವನೇ ಇವನು, ಲೇವಿಯ ವಂಶದವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದ್ತೀರಾ? ಥ್ಯಾಂಕ್ ಯು ಜೀಸಸ್. ಮತ್ತಾಯ 4:19-21, Matthew chapter 4:19-20. ಫಾಸ್ಟ್ ಫಾಸ್ಟ್ ಫಾಸ್ಟ್. ಮೀನಿಗೆ ಹಿಡಿಯೋರಲ್ವಾ ನೀವು? ಈಗ ಬಿದ್ದಿರೋ ಮೀನು 12 ಲಕ್ಷ ಬರ್ತದೆ, 15 ಲಕ್ಷ ಬರ್ತದೆ, 50 ಲಕ್ಷ ಬರ್ತದೆ. ಇದರಿಂದ ನೀವು ಒಂದು ದೋಣಿಯನ್ನ, ಒಂದು ಮನೆಯನ್ನ, ಒಂದು ಪ್ಲಾಟ್ ಅನ್ನ ಕೊಂಡ್ಕೊಬಹುದು. ಬಿಡಿ, ಇಲ್ಲಿಗೆ ಬನ್ನಿ, ನನ್ನ ಜೊತೆ ಬನ್ನಿ, ನಿಮ್ಮನ್ನ ಮೀನು ಹಿಡಿಯೋರನ್ನಾಗಿ ಮಾಡ್ತೀನಿ. ನೀನ್ ಬಾ, ಯೇಸುವಿನ ಹಿಂದ್ಗಡೆ ಹೇಳ್ತೀನಿ, ಬರೀ ವಾಕ್ಯ ಕೇಳ್ಕೊಂಡು ಹೋಗ್ಬೇಡ. ಬಂದು ನಿನ್ನ ಪ್ರೇಯರಲ್ಲಿ ಸೇವೆ ಮಾಡ್ತೀನಪ್ಪ ಅನ್ನು, ಭಯ ಪಡಬೇಡ. RSSಗೆ, BJPಗೆ, ಬಜರಂಗಿ ದಳಕ್ಕೆ ಸೇವೆಗೆ ಬಾ. ನೋಡಿ, ನಾನು ಭಯ, ಎಲ್ಲಾರು ಕೇಳ್ತಾರೆ, ನಾನು ಕೂಡ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಲ್ವಾ, ಇದು ಕೂಡ ಒಂದು ಧೈರ್ಯ ಅಲ್ವಾ? ಯೂಟ್ಯೂಬ್ ಅಲ್ಲಿ ಯಾರೋ ಕೇಳ್ಬೋದು, ನಾಳೆ ಜನ ಗೊತ್ತಿಲ್ಲ, ಅವ್ರು ಭಯ ಪಡ್ಬೇಡ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಾ, ಅಕ್ಕ ಪಕ್ಕ ಜನಗಳು ಹೋಗಿ ಮನೇಲಿ ಪ್ರೇ ಮಾಡೋ, ಯಾರ ಬಂದು ಮೇಲೆ ಬಿಟ್ಬಿಟ್ರು, ವಾರ್ತೆ ಹೇಳೋ ಯಾರನ್ನ ಬಂದ್ಬಿಡ್ತಾರ ಅಂತ ಭಯ ಪಡ್ತಾ ಇದೀಯಾ? ಇಲ್ಲ ಅವಮಾನನ? ಇನ್ನು ಸಂತೋಷ ಪಡಬೇಕು ಪಾಪದಲ್ಲಿ? ಇನ್ನು ಮೋಸತರ ಡಿಸೈಡ್ ಮಾಡಿಲ್ವಾ? ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದ ದೇವ ಜನರೊಟ್ಟಿಗೆ ಸೇರಿ ಕಷ್ಟವನ್ನು ಅನುಭವಿಸಿದ ಅಂದ ಮೇಲೆ ಅವನಿಗೆ ಸೇವೆ ಕೊಟ್ಟಿದ್ದು. ನೋಡು, ಮನುಷ್ಯನಿಗೆ ನಾನು ಮಾಡ್ತೀನಿ. ಏನ್ ಹಿಡಿತಾ ಇದ್ದೀನಿ? ಏನ್ ಕೇಳ ಎಲಿಯನ್ನ ದೇವರು ಇಲ್ಲೇನ್ ಮಾಡ್ತಾ ಇದೀಯಾ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇದೀಯಾ? ಏನ್ ಹುಡುಕ್ತಾ ಇದೀಯಾ? ಆತ್ಮಗಳನ್ನು ಹುಡುಕು. ಆತ್ಮ ಭಾರವನ್ನ ನನ್ನ ಹತ್ರ ಕೇಳಿ ಫಸ್ಟ್. ಒಂದು ನೆಕ್ಸ್ಟ್ ಇನ್ನೊಂದು ವಾಕ್ಯ, ಮಾರ್ಕ 16:15-17. ಲೋಕದ ಕಡೆಗೆ, ಎಲ್ಲಾ ಲೋಕದ ಕಡೆಗೆ ಹೊರಟು ಹೋಗಿರಿ, ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಇರುವವನು ದೇವರ ದಂಡನೆಗೆ ಗುರಿಯಾಗುವನು. ನೀವು ನನ್ನನ್ನು ನಂಬುವನು ದೆವ್ವಗಳನ್ನು ಬಿಡಿಸುವನು, ರೋಗಿಗಳ ತಲೆ ಮೇಲೆ ಕೈ ಇಟ್ಟರೆ ವಾಸಿಯಾಗುವನು, ವಿಷ ಪದಾರ್ಥಗಳೇನಾದ್ರೂ ಕುಡಿದ್ರೆ ಅವನಿಗೆ ಏನೂ ಆಗೋದಿಲ್ಲ, ಹೊಸ ಭಾಷೆಗಳನ್ನ ಮಾತನಾಡುವರು. ಆಮೇಲೆ ಅಲ್ಲಿ ಅವುಗಳನ್ನ ಎತ್ತುವರು. ಈ ವಾಕ್ಯಗಳಿದೆ ನಾನು ಕೊಟ್ಟಿರೋ ಮಾತುಗಳಲ್ಲಿ. ಏನಿದೆ ಗೊತ್ತಾ? ಇದೆ ಏನಿದೆ? ಸೇವೆ ಇದೆ. ಹೋಗಿ ಲೋಕದ ಎಲ್ಲಾ ಕಡೆ ಹೊರಟೋಗಿ, ಹೋಗಿ ಗಾಸ್ಪಲ್ ಹೇಳಿ, ಹೋಗಿ ಹೇಳಿ. ಹೇಳಿದ್ರೆ ಬರೋದು ಆತ್ಮಗಳು, ಹೇಳಿದ್ರೆ ಸೇವೆ, ಹೇಳಿದ್ರೆ ವಿಶ್ವಾಸಿಗಳು ಸಿಗೋದು, ಹೇಳಿದ್ರೆ ದೇವರು. ನೀವು ಚಿಕ್ಕ ಚಿಕ್ಕದಾಗಿ ಹೇಳ್ತಾರೆ, ಸಣ್ಣ ಪುಟ್ಟ ಆಫೀಸ್ ಕೆಲಸದಲ್ಲಿ, ತೋಟದಲ್ಲಿ, ಮನೆ ಹತ್ರ ಹೇಳ್ತಾರೆ. ಮನೆ ರಿಲೇಷನ್, ಸ್ವಂತ ಬಂಧು, ಮನೆಯಲ್ಲಿ ನಮ್ದೇ ಇರೋರಿಗೆ ದೊಡ್ಡ ಉದ್ಯೋಗ ಕೊಡ್ತಾರೆ ದೇವರು. ಇನ್ನೂ ಒಂದು ವಾಕ್ಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ 28:19-20, Matthew chapter 28:19-20. ನೀವು ಹೊರಟು ಸಭೆಯಲ್ಲಿ ಕೂತ್ಕೊಂಡು 5 ವರ್ಷದಿಂದ ವಾಕ್ಯ ಕೇಳ್ತಾ ಇದ್ದೀವಿ. ಏನಿದೆ 5 ವರ್ಷ ಮೇಲೆ ಕೇಳೋದಕ್ಕೆ? ಏನಿದೆ 5 ವರ್ಷ ಮೇಲೆ? ಒಂದು ಒಳ್ಳೆ ಬೋಧಕರಾದ್ರೆ ಸಭೆ ಒಳಗಡೆ 5 ವರ್ಷದಲ್ಲಿ ನಿಮ್ಗೆ ಏನೇನು ಬೇಕು, ಪರಲೋಕಕ್ಕೆ ಹೋಗಕ, ಸೇವೆಗೆ, ಇನ್ನೊಬ್ಬನ ದೇವರಲ್ಲಿ ತರೋದಕ್ಕೆ, ಅಭಿಷೇಕದ ಬಗ್ಗೆ, ರಕ್ಷಣೆ ಬಗ್ಗೆ, ವಾಕ್ಯದ ಬಗ್ಗೆ, ನಂಬಿಕೆ ಬಗ್ಗೆ, ಪ್ರೀತಿಯ ಬಗ್ಗೆ, ನಿರೀಕ್ಷೆ ಬಗ್ಗೆ, ಪದಗಳ ಬಗ್ಗೆ, ವರಗಳ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ. ನೀವು ಪ್ರೇ ಮಾಡ್ಬೇಕು, ದೇವರ ಹತ್ರ ಇಸ್ಕೊಬೇಕು, ಅಪಾಸ ಸಹಾಯ ತಗೋಬೇಕು, ಹೋಗ್ತಾ ಇರ್ಬೇಕು. 5 ವರ್ಷ ಮೇಲೆ ಏನು ಇರಲ್ಲ ಸಭೆಯಲ್ಲಿ ಕೇಳಕ. ಕುತ್ಕೊಂಡು ಒಂದೇ ಹತ್ರ ನೀನು ಮಸ್ಕ ಹೊಡಿಬೇಡ ಪ್ಲೀಸ್. ಅರ್ಥ ಆಗೋ ಲೋಕಲ್ ಭಾಷೆಯಲ್ಲಿ ಹೇಳ್ತೀನಿ ನೋಡಿ. ಅಲ್ಲಿ ಹೇಳ್ತಾ ಇದ್ದಾರೆ, ಲೋಕದ ಎಲ್ಲಾ ಕಡೆಗೆ ಹೊರಟು. ಎಲ್ಲಿ ತೋರಿಸ್ತಾನ ಗೊತ್ತಿಲ್ಲ, ಬೀಹಾರ್ ತೋರಿಸ್ತಾನ ಗೊತ್ತಿಲ್ಲ, ತಮಿಳುನಾಡು ತೋರಿಸ್ತಾನ ಗೊತ್ತಿಲ್ಲ, ಹೈದರಾಬಾದ್ ತೋರಿಸ್ತಾನ ಗೊತ್ತಿಲ್ಲ, ಯಾವ್ದಾದ್ರು ಒಂದು ಹಳ್ಳಿ ತೋರಿಸ್ತಾನ ಗೊತ್ತಿಲ್ಲ, ಜನಗಳೇ ಇಲ್ಲಿರೋ ಸ್ಥಳ ತೋರಿಸ್ತಾನೋ, ಅಂಗಡಿಗಳೇ ಇಲ್ಲಿರೋ ಸ್ಥಳ ತೋರಿಸ್ತಾನೋ, ಸ್ಕೂಲೇ ಇಲ್ಲಿರೋ ನಿಮ್ಮ ಮಕ್ಕಳಿಗೆ ಸ್ಥಳ ತೋರಿಸ್ತಾನೋ ಗೊತ್ತಿಲ್ಲ. ಪ್ರೇ ಮಾಡ್ಬೇಕು ಅದಕ್ಕೆಲ್ಲ. ಲೋಕದ
ಎಲ್ಲ ಕಡೆಗೆ ಹೊರಟೋಗಿ ಸುವಾರ್ತೆ ಸಾರ. ತಂದೆ ಮಗ ಅದನ್ನು ನಂಬೋರಿಗೆ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ದೀಕ್ಷಾಸ್ನಾನ ಮಾಡಿಸಿ. ಅಲ್ಲಿದೆಯಲ್ಲ ವಾಕ್ಯ ಸೇವೆ ಇದೆಯಲ್ಲ, ಅಲ್ಲಿ ಸುವಾರ್ತೆ ಇದೆಯಲ್ಲ, ಅಲ್ಲಿ ಆತ್ಮಗಳನ್ನು ಗೆಲ್ಲೋದು ಇದೆಯಲ್ಲ, ಅಲ್ಲಿ ದೀಕ್ಷಾಸ್ನಾನ ಇದೆಯಲ್ಲ, ಬೋಧನೆ ಇದೆಯಲ್ಲ. ಒಂದೇ ಎರಡೇ ವಾಕ್ಯಗಳಲ್ಲಿ ಎಷ್ಟಿದೆ ನೋಡಿ, ಶಿಷ್ಯರನ್ನಾಗಿ ಮಾಡಿ, ಸಭೆಗಳನ್ನ ಸ್ಥಾಪನೆ ಮಾಡಿ, ದೀಕ್ಷಾಸ್ನಾನ ಕೊಡಿ, ಎಲ್ಲ ಇದೆ. ಅಷ್ಟೇ ವಾಕ್ಯಗಳಲ್ಲಿ ಎಲ್ಲ ಇದೆ. ಅಲ್ಲಿ ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಅಲ್ಲಿ ಈಗ ತಾನೇ ಹೇಳ್ಕೊಟ್ಟೆ. ಆ ಗ್ರಂಥಗಳೆಲ್ಲ ಬರೆದಿರೋದು ನಿನ್ನ ಉಪದೇಶ ಮಾಡೋದಕ್ಕೆ, ನಿನ್ನನ್ನು ಸ್ಥಿರಪಡಿಸೋದಿಕ್ಕೆ, ನಿನ್ನನ್ನು ದಿಟ್ಟವಾಗಿ ಸೇವೆ ನಿಲ್ಲಿಸೋದಿಕ್ಕೆ ಅಲ್ಲಿ ಹೇಳ್ತಾ ಇರೋದು. ನಾನು ಹಿಂಗೆ ಪ್ರೇರೇಪಣೆ, ನಾನು ನಂದು ಹೇಳ್ತಾ ಇದ್ದೀನಿ, ನಾನು ಹಿಂಗೆ ಪ್ರೇರೇಪಣೆ ಹೇಳ್ತೀನಿ. ಆ ವಾಕ್ಯ ಓದಿ ಅದು ಓದುವಾಗ ನನಗೆ ಮಾತಾಡೋದು ನಾನು ತಗೊಂಡೆ. ಅದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀನಿ. ಇನ್ನೇನು ಅಂದ್ಕೊಂಡೆ, ಇನ್ನು ಯಾರನ್ನ ನೋಡಿ, ಯಾವ ಪಾಸ್ಟರ್ ನೋಡಿ ಆಗಲಿಲ್ಲ, ಸಾರಿ, ನಾನು ಅದಕ್ಕೆ ಬಹಳ ಭಯ ಪಡ್ತೀನಿ. ಈಗಲೂ ಕೂಡ ಭಯ ಪಡ್ತೀನಿ. ದೇವ್ರೇ ನಿಜ, ಇಲ್ಲ ಬೇರೆ ಯಾವ್ದನ್ನ ಇಲ್ಲಿ ಮಾಡ್ಬೇಕಾ, ಬೇರೆ ಎಲ್ಲಾನ ಮಾಡ್ಬೇಕಾ, ಈ ಸೇವೆನ ಬೇರೆನಾ, ಇಲ್ಲ ನೀನ್ ಕರ್ದಿಲ್ಲ, ಯಾವ್ದು ಕರೆದಿದೀಯಾ ಹೇಳು, ನಾನು ಚೇಂಜ್ ಮಾಡ್ಕೊಂತೀನಿ. ಇಷ್ಟು ಬಿಡ್ಬೇಕು, ಇಷ್ಟು ಬಿಡ್ಬೇಕು, ಚಿಂತೆ ಇಲ್ಲಪ್ಪ. ಇಷ್ಟು ಜಾಗ ನೋ, ಇಲ್ಲಂದ್ರೆ ಬಿಡ್ಬೇಕು ಅಷ್ಟೇ. ಸೇವೆ ಅಂದ್ರೆ ಅದು ಇಷ್ಟ ಬಂದಿದ್ದು ಮಾಡ್ಬೇಕು. ಇಲ್ಲಂದ್ರೆ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತ, ನಾನು ತೆಗುಗಳು ಬಿಡಿಸಿ ಕರ್ತನ್ ಬಂದ್ಕೊಳ್ತಿದ್ದೆ, ನೀನ್ ಯಾರು ನನಗೆ ಗೊತ್ತಿಲ್ಲ. ಉಪದೇಶ ಮಾಡದೆ ದೇವ್ರೆ ನಿನ್ನ ಹೆಸರು, ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತ ಅವ್ರನ್ನೇ, ಅವ್ರಿಗೆ ಇಷ್ಟ ಬಂದ ಸೇವೆ ಮಾಡಿದ್ರೆ ಅದಕ್ಕೆ ಅವ್ರನ್ನ ಗೊತ್ತಿಲ್ಲ ಅಂತ. ದೇವ್ರಿಗೆ ಇಷ್ಟ ಬಂದೇನು ಮಾಡಿದ್ರೆ ನನ್ನ ಸೇವಕರು ಅವ್ರು ಅದಕ್ಕೆ ವಾಕ್ಯ ಕೊಡ್ತಿದ್ದೀನಿ. ಅದನ್ನ ಸೇವಕರು ಯಾರಂತ ವಾಕ್ಯ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯ ಹೋಗಿ, ಆಮೇಲೆ ಅಲ್ಲೆಲೂಯಾ ಅಲ್ಲೆಲೂಯಾ ಓದಿ. ಯೋಹಾನ 12:26 ಓದಿ. 12:26 ಯಾರಾದ್ರೂ ನನ್ನ ಸೇವೆ ಮಾಡಿ, ಯಾವನಾದ್ರೂ ಅಂತಿದ್ಯಾ, ಪಾಸ್ಟರ್, ಪ್ರವಾದಿ, ಅಪೊಸ್ತಲನ್ ಅಂತಿದ್ಯಾ? ವಾಕ್ಯ ಓದಿ. ಯಾವನಾದ್ರೂ ನನ್ನ ಸೇವೆ ಮಾಡಿದರೆ, ಮಾಡುವವನಾದರೆ, ಇವಾಗ ಎಲ್ಲಿದೆ ಹೇಳಿ ನಿನ್ ಕೆಲಸ? ಮಾಡುವವನಾದರೆ ಅಂದ್ರೆ ಎಲ್ಲಿದೆ ಹೇಳಿ ಕೆಲಸ? ದೇವ್ರ ಹತ್ರ ಇದೆ, ಪಾಸ್ಟರ್ ಹತ್ರ ಇದೆ, ನಿನ್ನ ಹತ್ರ ಇದೆ ಹೇಳು. ನಿನ್ನ ಹತ್ರ ಇದೆ ಪಾಯಿಂಟ್. ಮಾಡುವವನಾದರೆ ಪದ ನೋಡಿ ಹೆಂಗಿದೆ. ಪದ ಮೀನಿಂಗ್ ವೆರಿ ಇಂಪಾರ್ಟೆಂಟ್. ಪದದಲ್ಲಿರೋ ನಿನ್ನ ಒಂದು ಜವಾಬ್ದಾರಿಯಾಗಿ ಇರ್ತೈತೆ. ಯಾರು ಮಾತಾಡ್ತಾ ಇದ್ದಾರೆ, ಹೆಂಗ್ ಮಾತಾಡ್ತಾ ಇದ್ದಾರೆ, ಯಾವ ಸಿಚುವೇಶನ್ ಮಾತಾಡ್ತಾ ಇದ್ದಾರೆ, ಮುಗ್ದೋಗಿರೋ ತರ ಮಾತಾಡ್ತಾ ಇದ್ದಾರೆ, ಆರಂಭ ತರ ಮಾತಾಡ್ತಾ ಇದ್ದಾರೋ, ನಿನಗೂ ಇನ್ನೊಬ್ಬರಿಗೂ ಅಲ್ಲಿ ಮುಖ್ಯ ಇರ್ತೈತೆ. ಮಾಡುವವನಾದರೆ ನಾನು ಇವತ್ತರನ್ನೇ ನೀವು ಇರ್ತೀನಿ. ನಾನೇನು ದೇವರು ಪರಲೋಕದಲ್ಲಿ ಇರೋದು, ನರಕದಲ್ಲಿ ಇರೋದು. ಅದು ಸಿಂಹಾಸನ ಪರಲೋಕದಲ್ಲಿ, ನೀನು ಅಲ್ಲಿರ್ತೀಯ. ಮಾಡಿದ್ರೆ, ಮಾಡುವವನಾದರೆ ಆಮೇಲೆ ಅಲ್ಲಿರ್ತಾರೆ, ನಾನು ಅಲ್ಲಿರ್ತೀನಿ, ಹಂಗಲ್ಲ. ಸೇವೆ ಮಾಡಿದ್ರೆ ಪ್ರತಿಯೊಬ್ಬರು ಸೇವೆ ಮಾಡ್ಬೇಕು ಸಿಸ್ಟರ್, ಬ್ರದರ್. ಈ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನಂತೂ ನಿಮ್ಮ ಹತ್ರ, ನಾನು ಹಿಂಗೆ, ನನ್ನ ಪರಿಸ್ಥಿತಿ ಹಿಂಗೆ, ನನ್ನ ಈ ತರ, ನನಗೇನು ಗೊತ್ತಿಲ್ಲ, ನನ್ನ ಬಾಯಿ ತೋರು ಮೋಸ ತರ ಹೇಳ್ಬೇಡ ದಯವಿಟ್ಟು. ಮಾಡೋ ತನಕ ಬಿಟ್ಟಿಲ್ಲ. ಮಾಡಿದ್ರೆ ಸರಿ, ಮಾಡಿಲ್ಲಂದ್ರೆ ಸರಿ ಆಗಲ್ಲ. ಏನು ಹೇಳ್ಬೇಡ ದಯವಿಟ್ಟು. ನನ್ನ ಹೆಣ್ಮಗಳು, ನನ್ನ ಹುಡುಗ, ನನಗೆ ಗೊತ್ತಿಲ್ಲ, ನಾನು ಇನ್ನೂ ಬಾಲಕ ಅಂತ ಎರೆಮಿಯ ತರ ಹೇಳ್ಬೇಡ. ಎರೆಮಿಯನು ಮಾಡ್ತಿದ್ದ, ತಪ್ಪಿಟ್ಟು ಹೇಳಿದಂತ ಈ ಮೋಸನು ಮಾಡಬೇಡ. ನಾನು ಇನ್ನೂ ಚಿಕ್ಕವನು, ನನಗೆ ಗೊತ್ತಿಲ್ಲ, ನನಗೆ ವಿದ್ಯೆ ಇಲ್ಲ, ನನಗೆ ಗೊತ್ತಿಲ್ಲ ಅನ್ಲೇಬೇಡ. ರೀಸನ್ ಏನು ಹೇಳ್ಬೇಡ. ನಿಮ್ಗೆ ಏನ್ ಬೇಕೋ ದೇವ್ರು ಕೊಡ್ತಾನೆ ಸೇವೆ. ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡ್ತಾನೆ. ಅಭಿಷೇಕ ಕೊಡ್ತಾನೆ, ಫಲ ಕೊಡ್ತಾನೆ, ನಂಬಿಕೆ ಕೊಡ್ತಾನೆ, ಧೈರ್ಯ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ವಿವೇಕ ಕೊಡ್ತಾನೆ, ತಿಳುವಳಿಕೆ ಕೊಡ್ತಾನೆ. 66 ಗ್ರಂಥಗಳಲ್ಲಿರೋ ಎಲ್ಲ ಜ್ಞಾನ, ವಿವೇಕ ಒಂದು ಮನುಷ್ಯನ, ಒಂದು ವಿಶ್ವಾಸಿನ ದೇವರಿಗೆ ತರೋದಕ್ಕೆ, ದೀಕ್ಷಾ ಸ್ಥಾನ ಕೊಡೋದಕ್ಕೆ, ಕರ್ತ ಭೋಜನ ಪ್ರೇಯರ್ ಮಾಡಿ ಅಧಿಕಾರದಿಂದ ಅವ್ರು ಕೊಡೋದಕ್ಕೆ, ಸತ್ತರೆ ಮುಚ್ಚಿಡೋದಕ್ಕೆ, ಮದುವೆ ಮಾಡೋದಕ್ಕೆ ಎಲ್ಲ ಕೊಡ್ತಾನೆ. ಜ್ಞಾನ, ವಿವೇಕ, ಧೈರ್ಯ ನಾನು ಮಾಡ್ತೀನಿ ಅಂತ ಬಾ. ಇದ್ರ ಮೂಲಕ ಕರೀತಾ ಇದ್ದಾರೆ. ಮಾಡಿದರೆ ಇವತ್ತಿನ ಮೆಸೇಜ್ ಏನು? ಪ್ರತಿಯೊಬ್ಬರು, ಈಗ ಬಂದಿದ್ದ ವಾಕ್ಯಗಳಲ್ಲಿ ಎಲ್ಲಾರು ಬಂದ್ರ, ಪಾಸ್ಟರ್ ಬಂದ,
ಪ್ರವಾದಿ ಅಂತ ಬಂತ, ಅಪೋಸ್ತಲ ಅಂತ ಬಂತ, ಹೆಲ್ಡರ್ ಅಂತ ಬಂತ? ಹೇಳಿ ಹೇಳಿ. ಇವತ್ತು ಟೈಟಲ್ ಏನು? ಪ್ರತಿಯೊಬ್ಬರು ಕ್ರಿಸ್ತನ ಬದಲಿಗೆ ಸೇವೆ ಮಾಡುವವರು. ಎಲ್ಲ ದೇಶದವರು, ಎಲ್ಲ ಭಾಷೆಗಳು, ಓದಿರೋರು ಓದಿರೋರು, ಸ್ತ್ರೀಯರು ಪುರುಷರು, ಹುಡುಗರು ಹುಡುಗಿರು, ಎಲ್ಲರೂ ಸೇವೆ ಮಾಡಬೇಕು. ಬರೋದು, ವಾಕ್ಯ ಕೇಳ್ಕೊಳ್ಳೋದು, ಹೋಗೋದು. 40 ವರ್ಷದಿಂದ ನಾನು ಅಲ್ಲಿ ವಿಶ್ವಾಸಿ ಮೆಂಬರ್, 20 ವರ್ಷದಿಂದ ಅಂತಾರೆ ನಾಚಿಕೆ ಆಗ್ಬೇಕು. ಕಾಣಿಕೆ ಕೊಟ್ಟರು, ದೊಡ್ಡ ದೊಡ್ಡ ಕಾಣಿಕೆ ಕೊಡ್ತಾರೆ. ನಿನ್ಗೇನ್ ಲಾಭ ಆಗುತ್ತೆ? ನಿಮ್ಗೆ ಏನ್ ಲಾಭ ಆಗುತ್ತೆ? ಆತ್ಮಗಳು ಸಂಪಾದಿಸಿದ್ರೆ ಲಾಭ. ದೇವ್ರ ಬಗ್ಗೆ ಯಾರಿಗಾನ ಹೇಳಿ ನೀನು ಗೆದ್ಕೊಂಡ್ರೆ ಲಾಭ. ಬೇರೆ ಶೂನ್ಯ ನಿಮಗೆ ಪೇಮೆಂಟ್. ನಮ್ಮಿಂದ ಯಾರಾದ್ರೂ ಒಬ್ಬ ದೇವರಲ್ಲಿ ನಿಂತಿದ್ದಾರೆ, ಇದುವರೆಗೂ ಹೋಗಿದಾರಾ ಅನ್ನೋ ತೃಪ್ತಿ ನಿನ್ನಲ್ಲಿ ಇದೆಯಾ? ನಮ್ಮ ಸೇವೆ ಮಾಡೋದು ಯೇಸು ಸ್ವಾಮಿ ಯಾಕೆ ಇಷ್ಟೊಂದು ವಾಕ್ಯಗಳು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ಅಂದ್ರೆ, ಯೇಸು ಸ್ವಾಮಿ ಸೇವೆ ಮುಗಿಸಿ ಕಂಪ್ಲೀಟ್ ಮಾಡಿಲ್ಲ. ಎಲ್ಲಾರು ಹೇಳಿ, ಸೇವೆಯನ್ನ ಕಂಪ್ಲೀಟ್ ಮಾಡಿಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಆತನು ಕೊಟ್ಟಿರೋ ಸೇವೆ ಪೂರ್ತಿ ಮಾಡ್ದ. ಅದಕ್ಕೆ ಸಾಕ್ಷಿ ಯೋಹಾನ ಗ್ರಂಥ 17ನೇ ಅಧ್ಯಾಯ. ನೀನು ಇವನ್ನ ನನಗೆ ಕೊಟ್ಟೆ, ನಾನು ಇವನ್ನ ಇದುವರೆಗೂ ಕಾಪಾಡಿದ್ದೀನಿ ನಿನ್ನ ಹೆಸರಲ್ಲಿ. ನಾನೇನಿದ್ದಲ್ಲ, ಇನ್ಮೇಲೆ ನೀನು ಇವನ್ನ ಕಾಯಿ, ನಿನ್ನ ನಾನು ಅವ್ರಿಗೆ ಪರಿಚಯ ಮಾಡಿದ್ದೀನಿ. ಈಗ ನಿನ್ನ ಬಳಿಗೆ ನಾನು ಬರ್ತಾ ಇದ್ದೀನಿ. ಹೀಗೆ ಪ್ರತಿ ಬೋಧಕ್ಕೆ ನಾನು ಹೇಳ್ಬೇಕು, ಒಳ್ಳೆ ಹೋರಾಟ ಮಾಡಿದ್ದೀನಿ, ಶ್ರೇಷ್ಠವಾದ ಹೋರಾಟ ಅಂತ ಪೌಲ ಹೇಳ್ದಂಗೆ ಹೇಳ್ಬೇಕು. ನನ್ನ ಟೈಮ್ ಆಯಿತು, ಯಹೋಶುವ ಹೇಳ್ದಂಗೆ, ಯಹೋಶುವನಿಗೆ ಮೋಸ ಹೇಳ್ದಂಗೆ ಹೇಳ್ಬೇಕು. ಅಲ್ಲಿ ತನಕ ಸೇವೆ ಇನ್ನೂ ಮುಗ್ದಿಲ್ಲ. ನಾವ್ಯಾಕೆ ಸತ್ತೋಗಿಲ್ಲ? ಕೊರೋನಾದಲ್ಲಿ ನಮ್ಮ ಸೇವೆ ಬಂದಿಲ್ಲ, ಇನ್ನೂ ಮುಗ್ದಿಲ್ಲ. ಅದಕ್ಕೆ ಮಾಡ್ಬೇಕಂತ ಇಟ್ಕೊಂಡಿದ್ದಾನೆ ದೇವರು. ಏನಂತ ಇಟ್ಕೊಂಡಿದ್ದಾನೆ? ಮಾಡ್ಬೇಕಂತ ಇಟ್ಟಿದ್ದಾನೆ. ಆ ಪಾಸ್ಟ್ ನೋಡಿದ್ರೆ ಅವ್ರು ಮುಗ್ದಿದೆ ಹೋಗಿದ್ದಾರೆ, ನಾವು ಮುಗ್ದಿಲ್ಲ, ನಾವು ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ಯೇಸು ಕ್ರಿಸ್ತನ ಸೇವೆ ಏನು ಕಂಪ್ಲೀಟ್ ಮಾಡಿಲ್ಲ? ಫುಲ್ ಕಂಪ್ಲೀಟ್ ಮಾಡಿಲ್ಲ, ಇನ್ಕಂಪ್ಲೀಟ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ನೀನ್ ಮುಂದುವರ್ಸಂತ ನಿನಗೆ ಕೊಟ್ಟಿದ್ದಾರೆ. ಇಲ್ಲಿದೆ ಲಿಂಕ್ ನೋಡು. ಏನ್ ಲಿಂಕ್ ಹೇಳಿ? ಇವಾಗ 2 ಲಿಂಕ್ ಇದೆ, 2 ಪಾಯಿಂಟ್ ಇದೆ ಲಿಂಕ್ ಅಲ್ಲಿ. ಏನ್ ಲಿಂಕ್ ಹೇಳಿ? ಸೇವೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ನಿನಗ್ ಬಿಟ್ಟೋಗಿದ್ದಾರೆ. ನಿನಗ್ ಕೊಟ್ಟೋಗಿದ್ದಾರೆ. ಅಲ್ಲಿ ಹೇಳಿದ್ರಲ್ಲ, ಹೊರಟು ಹೋಗಿರಿ, ನಾನಿರಲ್ಲ, ಇವ್ರು ಇರ್ತಾರೆ. ನೋಡಿ, ಸರಿಯಾಗಿ ಬೈಬಲ್ ಓದಿ, ಚೆನ್ನಾಗಿ ಓದಿ. ಮತ್ತೆ ಯೆಶಾಯ ಗ್ರಂಥ 6ನೇ ಅಧ್ಯಾಯ ಓದ್ತಾ ಇದೆ. ಅಲ್ಲಿ ಯೆಹೋವ ದೇವರು ಯೆಶಾಯನಿಗೆ ದರ್ಶನ ಕೊಡ್ತಾರೆ. ಯಾರು ಹೋಗಿ ಹೇಳ್ತಾರೆ ನನ್ನ ಪರ ಅಂತ? ತಂದೆ, ಮಗ, ಪರಿಶುದ್ಧಾತ್ಮ ಮೂವರಲ್ಲಿ ಮಾತಾಡ್ತಾ ಇದ್ದಾರೆ. ಯೆಶಾಯ ಹೇಳ್ತಿದ್ರೆ ನಾನು ಹೋಗ್ತೀನಿ. ಆ ವಾಕ್ಯ ಓದುವಾಗ ಯೆಶಾಯ ಇಲ್ಲ, ನಾನು ಓದುವಾಗ ನನ್ನ 15 ವರ್ಷ ಇದೆ. ಆ ವಾಕ್ಯ ಓದುವಾಗ ನಾನಿಲ್ಲ, ಸಾರಿ ಯೆಶಾಯ ಇಲ್ಲ, ನಾನಿದ್ದೀನಿ. ನಾನೇನು ಹೇಳಿರ್ಬೇಕು ಹೇಳಿ ನೋಡೋಣ ನಿಮ್ಗೆ. ನಾನೇನು ಹೇಳಿರ್ತೀನಿ ಹೇಳಿ? ನಾನು ಹೋಗ್ತೀನಿ ದೇವ್ರೆ ಅಂದ್ರೆ. ಅವತ್ತು ಯೆಶಾಯ, ಇವತ್ತು ನಾನು, ನಾಳೆ ನೀನು, ನಾಡಿದ್ದು ಇನ್ನೂ ಬರ್ದೇ ಇರೋ ಬಸ್ಸುಗಳು ಸೇವೆ ಮಾಡಿ. ಎಲಿಯ, ಎಲೀಷಾ, ಆರೋನ್ ಎಲ್ಲ ಆದ್ರು. ಇವತ್ತು ನಾನು, ನಾಳೆ ನೀನು, ನಾಡಿದ್ದು ಬಸ್ದಾಗ ಬರೋದು ಮಾಡಬೇಕು ಸೇವೆ. ಎಲ್ಲಾರು ಸೇವೆ ಮಾಡಿ, ಎಲ್ಲಾರು ಪ್ರಚಾರ ಮಾಡಬೇಕು. ಎಲ್ಲ ರಾಜ್ಯ ವಂಶದವರು, ಎಲ್ಲ ಯಾಜಕವಾದರು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಸೇವೆ ಮಾಡಬೇಕು. ದಯವಿಟ್ಟು ನಿನ್ನ ಮೈಂಡಲ್ಲಿ ಪಾಸ್ಟ್ರಿಗೆ ಅನ್ನೋದನ್ನ ಬಿಟ್ಟು, ಶರೀರ ಇಚ್ಛೆಗಳನ್ನ ಬಿಟ್ಟು, ಆತ್ಮೀಕವಾಗಿ ಎಲಿಯ ತರ, ಎಲೀಷ ತರ, ಮೋಶ ತರ, ಯೆಹೋಶುವ ತರ, ಪೌಲ ತರ ನಾನೇನ್ ಮಾಡ್ಬೇಕಂತ? ಎಲೀಷನ ಅಭಿಷೇಕ ಮಾಡೋಣ. ನಾನೇನ್ ಮಾಡ್ಬೇಕಂತ? ಯೆಹೋಶುವನ ಅಭಿಷೇಕ ಮಾಡೋಣ. ನೆಕ್ಸ್ಟ್ ಯಾರಂತ? ಆರೋನ್ಗೆಲ್ಲ ನಿನ್ ಮಗ ಅಂತ ಹೇಳ್ದ. ಎಲಿಯಾಜರ್ನ ಕೇಳ್ದ, ಫಿನೆಹಾಸನ ಅಂತ ಹೇಳ್ದ. ನೆಕ್ಸ್ಟ್ ಯಾರು? ಜಕಾರ್ಯ ಅಂತ ಬಂತು. ನೀನ್ ಸ್ಟಾಪ್ ಜಕಾರ್ಯ. ನೆಕ್ಸ್ಟ್ ಯಾಜಕ ಉದ್ಯೋಗ ಪ್ರಯಾಪ್ಸೆ ಚೇಂಜ್ ಆಗ್ಬಿಡ್ತಾರೆ, ವರ್ಗಾನೆ. ಲೇವಿಯಿಂದ ಯಹೂದ್ಯ ಕುಲಕ್ಕೆ ಹೋಗ್ಬಿಡ್ತಾರೆ.